ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಮೀನ್ಸ್ ಜೂನ್ 19 ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಅಂತ ನೋಡೋದಾದರೆ, ಬುಡಕಟ್ಟು ಜನಾಂಗದವರು ಮಾಡುವ ಸಾಂಪ್ರದಾಯಿಕ ಕೃಷಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನಿದಾವೆ? ಶಿಫ್ಟಿಂಗ್ ಅಗ್ರಿಕಲ್ಚರ್, ಆ್ಯಂಡ್ ದೆನ್ ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್, ಮತ್ತು ಇಂಟೆನ್ಸಿವ್ ಅಗ್ರಿಕಲ್ಚರ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಅಗ್ರಿಕಲ್ಚರ್, ಆ್ಯಂಡ್ ದೆನ್ ಈ ಪ್ಲಾಂಟೇಷನ್ ಅಗ್ರಿಕಲ್ಚರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸರ್ ಈಸಿ ಕ್ವಶನ್ ಇದು. ಯಾವ ಕ್ವಶನ್ ಇದು ಈಸಿ ಅಂತ ಹೇಳ್ತೀರಾ ನೀವು? ಯಾವುದು? ಆಪ್ಷನ್ ಎ ಶಿಫ್ಟಿಂಗ್ ಅಗ್ರಿಕಲ್ಚರ್ ಆಗುತ್ತೆ. ಈ ಶಿಫ್ಟಿಂಗ್ ಅಗ್ರಿಕಲ್ಚರನ್ನು ನಾವು ಏನಂತ ಕರಿತೀವಿ ಅಂದರೆ ಸ್ಥಳಾಂತರ ಕೃಷಿ ಅಂತ ಕರಿತೀವಿ, ಸ್ಥಳಾಂತರ ಕೃಷಿ ಬೇಸಾಯ ಅಂತ ಕರಿತೀವಿ, ಅಥವಾ ಬುಡಕಟ್ಟು ಕೃಷಿ ಅಂತ ನಾವು ಇದನ್ನ ಕರಿತೀವಿ, ಸರಿನಾ? ಏನು ಅಂದರೆ, ಇವಾಗ ಕಾಡಿನಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ, ಬುಡಕಟ್ಟು ಜನಾಂಗದವರು. ಈ ಟ್ರೈಬ್ಸ್ ಏನಿದೆ ಅಲ್ವಾ, ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇವಾಗ ಕಾಡಿನಲ್ಲಿ ಇವಾಗ ಇಷ್ಟೊಂದು ಕಾಡಿದೆ ಅಂತ ಅನ್ಕೊಳ್ಳಿ, ಈ ಮೇಲ್ಗಡೆ ಪ್ರದೇಶ ಅಥವಾ ಇಷ್ಟು ತಗೊಳ್ಳಿ ಇದನ್ನು, ಇದು ಕಾಡೆಲ್ಲ ಇದೆ, ಸರಿನಾ? ಇಲ್ಲೆಲ್ಲವೂ ಕೂಡ ಗಿಡಗಳಿರ್ತವೆ, ಗಿಡಗಂಪಿಗಳೆಲ್ಲವೂ ಕೂಡ ಇರ್ತವೆ. ಸೊ ಅಲ್ಲಿ ಭೂಮಿ ಫಲವತ್ತತೆ ಆಗಿರ್ತದೆ. ಸೊ ಈ ಗಿಡಗಳೇನಿರ್ತಾವಲ್ವ, ಈ ಗಿಡಗಳನ್ನೆಲ್ಲವೂ ಕೂಡ ಕಟ್ ಮಾಡಿ ಇಲ್ಲಿ ಅದಕ್ಕೆ ಸುಟ್ಟು ಬಿಡ್ತಾರೆ, ಸರಿನಾ? ಸುಟ್ಟು ಅಲ್ಲಿ ಒಂದು ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕೃಷಿಯನ್ನೇ ನಾವು ಶಿಫ್ಟಿಂಗ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಸರ್ ಅಲ್ಲಿ ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಶಿಫ್ಟಿಂಗ್ ಹೇಗಾಗುತ್ತೆ? ಶಿಫ್ಟಿಂಗ್ ಅಂದರೆ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ಬೇಕಲ್ಲ. ಹೌದು, ಇದೇ ಪಾಯಿಂಟ್ ಇರೋದಿಲ್ಲಿ. ಇಲ್ಲಿ ಸುಡ್ತಾರೆ, ಇಲ್ಲಿ ಎಲ್ಲವೂ ಕೂಡ ಈ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶ ಕಂಪ್ಲೀಟಾಗಿ ಅದು ತಗೊಳ್ಳೋವರೆಗೂ, ಅಲ್ಲಿಂದ ಅದು ಹೋಗೋವರೆಗೂ ಅಲ್ಲಿ ಮಾಡ್ತಾರೆ. ಅದು ಆದ ನಂತರ ನೆಕ್ಸ್ಟ್ ಬೇರೆ ಕಡೆ ಶಿಫ್ಟ್ ಆಗ್ತಾರೆ ಅವರು. ಆ ವ್ಯಕ್ತಿಗಳೇನಿದಾರಲ್ಲ, ಆ ಬುಡಕಟ್ಟು ಜನ ಏನಿದೆ, ಅಲ್ಲಿಂದ ಬಿಟ್ಟು ಬೇರೆ ಕಡೆ ಕಾಡು ಇರ್ತದೆ, ಬೇರೆ ಕಡೆ ಪ್ರದೇಶ ಇರುತ್ತೆ, ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಗಿಡ ಕಡಿತಾರೆ, ಮತ್ತೆ ಅಲ್ಲಿ ಪ್ರದೇಶ ಮಾಡ್ಕೊಳ್ತಾರೆ, ಖಾಲಿ ಪ್ರದೇಶ ಮಾಡ್ಕೊಳ್ತಾರೆ, ಅಲ್ಲಿ ಮತ್ತೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವೇನಂತ ಕರಿತೀವಿ? ಈ ಶಿಫ್ಟಿಂಗ್ ಅಗ್ರಿಕಲ್ಚರ್, ಸ್ಥಳಾಂತರ ಕೃಷಿ ಬೇಸಾಯ ಅಂತ ಕರಿತೀವಿ. ಈ ಸ್ಥಳಾಂತರ ಕೃಷಿ ಬೇಸಾಯದಲ್ಲಿ ನಿಮಗೆ ಟೋಟಲಿ ಒಂದು 3 ಹೆಸರು ಹೇಳ್ತೀನಿ, ನೆನ್ಪಿಟ್ಕೊಂಬಿಡಿ ಅಷ್ಟೇ. ಏನು? ಒಂದು ಜೂಮ್ ಕೃಷಿ. ಜೂಮ್ ಅನ್ನೋದು ಯಾವ ಒಂದು ರೀತಿಯ ಕೃಷಿಯಾಗಿದೆ? ಶಿಫ್ಟಿಂಗ್ ಅಗ್ರಿಕಲ್ಚರ್ ಆಗಿದೆ ಸರ್. ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ, ಈ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ, ಮೀನ್ಸ್ ಈ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಕೃಷಿಯ ಒಂದು ಟೈಪ್ ಆಗಿದೆ ಇದು. ಯಾವುದು? ಜೂಮ್ ಅನ್ನೋದು. ಅಥವಾ ಈ ಸ್ಪೆಸಿಫಿಕ್ ಆಗಿ ಒಂದು ರಾಜ್ಯನೇ ಹೇಳಿ ಸರ್, ನಮಗೆ ಬೇಕಾಗಿಲ್ಲ ಅದು ಅಂದರೆ ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ಒಂದು ಈ ಶಿಫ್ಟಿಂಗ್ ಅಗ್ರಿಕಲ್ಚರ್ ಯಾವುದು, ಸ್ಥಳಾಂತರ ಬೇಸಾಯ ಯಾವುದು ಅಂತ ನಾವು ನೋಡೋದಾದರೆ ಈ ಒಂದು ಜೂಮ್ ಅಂತ ಹೇಳ್ತೀವಿ. ಅದು ಆದ ನಂತರ ಪೋಡು ಅಂತ ಕಂಡುಬರುತ್ತೆ. ಯಾವುದು? ಪೋಡು. ವಿಶಲ್ ಪೋಡು ಅಲ್ಲ, ಇದು ಜಸ್ಟ್ ಪೋಡು. ಇದು ಈ ಪೋಡು ಅನ್ನೋದು ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ ಇದು ಒಂದು ಆಂಧ್ರ ಪ್ರದೇಶ. ಅಷ್ಟೇನಾ? ಇಲ್ಲ ಸರ್, ಒಡಿಶಾವೂ ಕೂಡ ಹೌದು. ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಥಳಾಂತರ ಬೇಸಾಯ ಯಾವುದು ಅಂದರೆ ಈ ಪೋಡು ಅನ್ನೋ ಒಂದು ಸ್ಥಳಾಂತರ ಬೇಸಾಯ. ಹಾಗೆ ಇನ್ನೊಂದು ಪೋನಮ್ ಅಂತ ಬರುತ್ತೆ. ಸರ್ ಪೋನಮ್ಮು ಮತ್ತು ಪೋಡು ಕನ್ಫ್ಯೂಷನ್ ಆಗುತ್ತಲ್ಲ? ಬೇಡ, ಕನ್ಫ್ಯೂಷನ್ ಆಗೋದು ಬೇಡ, ಸರಿನಾ? ಇಲ್ಲಿ ಪೋಡು ಅನ್ನೋದು ಏನಾಗುತ್ತೆ? ಆಂಧ್ರ ಪ್ರದೇಶ ಮತ್ತು ಒಡಿಶಾ. ಈ ಪೋನಮ್ ಅನ್ನೋದು ಎಲ್ಲಿ? ಪೋನಮ್ಮು, ಕೊಲ್ಲಮ್ಮು ಇವೆಲ್ಲ ಎಲ್ಲಿ ಬರುತ್ತೆ ನಿಮಗೆ? ಈ ಕೇರಳದಲ್ಲಿ. ಸೊ ಮೀನ್ಸ್ ಈ ಪೋನಮ್ ಅನ್ನುವ ಒಂದು ಸ್ಥಳಾಂತರ ಬೇಸಾಯ ಕೂಡ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಒಂದು ಕೇರಳ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಥಳಾಂತರ ಬೇಸಾಯವಾಗಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾದ ನಂತರ ನಿಮಗೆ ರೋಕ್ ಅನ್ನುವ ಒಂದು ಸ್ಥಳಾಂತರ ಬೇಸಾಯ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾಗಿ ನೀವು ಏನಾದರೂ ಓದಿದ್ರೆ ಇದನ್ನು ಸರ್ ನಮ್ಮ ರಾಜ್ಯದಲ್ಲೇ ಕಂಡುಬರಲ್ಲ, ನಮ್ಮ ಭಾರತ ದೇಶದಲ್ಲೇ ಕಂಡುಬರಲ್ಲ ಅಂತ ಹೇಳ್ತೀರಾ. ಹೌದು, ಹಾಗಾದರೆ ಯಾವ ದೇಶದಲ್ಲಿ ಕಂಡುಬರುತ್ತೆ? ಈ ಒಂದು ಬ್ರೆಜಿಲ್ ದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಸ್ಥಳಾಂತರ ಬೇಸಾಯವಾಗಿದೆ. ಯಾವುದು? ಈ ರೋಕ್ ಅನ್ನೋದು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಮಲೇರಿಯಾದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಮೀನ್ಸ್ ಈ ಮಲೇರಿಯಾದ ಸಂದರ್ಭದಲ್ಲಿ RBCಗಳನ್ನು ಏನಂತ ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಸೊ ಮೀನ್ಸ್ ಕ್ವಶನ್ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಮಲೇರಿಯಾ ಬಂದಿರ್ತದೆ ಅಲ್ವಾ, ಇವಾಗ ಮಲೇರಿಯಾ ನನಗೆ ಬಂದಿರ್ತದೆ ಅಂತ ಅನ್ಕೊಳ್ಳಿ, ನನಗೆ ಬಂದಿರ್ತದೆ ಅಂತ ಅನ್ಕೊಳ್ಳಿ, ಮತ್ತೆ ಯಾರಿಗೆ ಯಾಕೆ? ಸರಿನಾ? ಇವಾಗ ನನಗೆ ಮಲೇರಿಯಾ ಬಂದಿದೆ. ಇವಾಗ ನನ್ನ ಮೈಯಲ್ಲಿರ್ತಕ್ಕಂತಹ RBCಗಳನ್ನು ಯಾವ ಹೆಸರಿನಿಂದ ಕರೆಯಲಾಗ್ತದೆ ಅಂತ ನೋಡೋದಾದರೆ ಎರಿಥ್ರೋಸೈಟ್ಗಳೆಂದು ಕರೆಯಲಾಗ್ತದೆ, ಸರಿನಾ? ಎರಿಥ್ರೋಸೈಟ್ಗಳೆಂದು ಕರೆಯಲಾಗ್ತದೆ ಯಾವಾಗ? ನನ್ನ ಒಂದು ಬಾಡಿನಲ್ಲಿ ಈ ಮಲೇರಿಯಾ ಬಂದಾಗ. ಸೊ ಅದೇ ರೀತಿ ಪ್ರಶ್ನೆಯನ್ನು ಕೇಳಿದ್ದ ಅಂತೆ, ಸರಿನಾ? ಹಾಗೆ ಈ ಎರಿಥ್ರೋಸೈಟ್ಗಳು ಅಥವಾ ಈ RBCಗಳೇನಿದಾವಲ್ವ, ಅವು ಪ್ಲಾಸ್ಮೋಡಿಯಂ ಪರಾವಲಂಬಿಗೆ ಪ್ರಾಥಮಿಕ ಆತಿಥೇಯ ಕೋಶಗಳಾಗಿ ಕಾರ್ಯನಿರ್ವಹಿಸ್ತವೆ. ಅವು ಹೇಗೆ ಕಾರ್ಯನಿರ್ವಹಿಸ್ತವೆ ಅಂತಂದರೆ, ಇವುಗಳಿಗೆ ಆತಿಥೇಯ ಕೋಶಗಳಾಗಿ ಕಾರ್ಯನಿರ್ವಹಿಸ್ತವೆ. ಯಾವುದು? ಈ ಎರಿಥ್ರೋಸೈಟ್ಗಳಾಗಿರಲಿ ಅಥವಾ ಈ ನಮ್ಮ ಕೆಂಪು ರಕ್ತ ಕಣಗಳು ಅಂತ ನಾವು ಹೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಗೌತಮ ಬುದ್ಧನ ಅವಶೇಷಗಳನ್ನು ಇರಿಸಲಾದ ಸ್ಥಳವನ್ನು ಏನಂತ ಕರೆಯಲಾಗ್ತದೆ ಅಂತ ಕೇಳಿದ್ದ. ಇವಾಗ ಗೌತಮ ಬುದ್ಧರ ಒಂದು ಅವಶೇಷಗಳೇನಿದಾವಲ್ವಾ, ಲೈಕ್ ಇವಾಗ ಅವರ ಒಂದು ಮೂಳೆಗಳಾಗಿರಲಿ ಅಥವಾ ಅವರ ಒಂದು ಹಲ್ಲುಗಳಾಗಿರಲಿ, ದಂತಗಳು ಅಂತ ನಾವು ಹೇಳ್ತೀವಲ್ವಾ, ಸೊ ಆ ದಂತಗಳಾಗಿರಲಿ, ಸೊ ಈ ರೀತಿ ಬೇರೆ ಬೇರೆ ಅವಶೇಷಗಳನ್ನು ಇರ್ತಕ್ಕಂತಹ ಒಂದು ಪ್ರದೇಶವನ್ನು, ಆ ಒಂದು ದೇವಸ್ಥಾನವನ್ನು ನಾವು ಏನಂತ ಕರಿತೀವಿ ಅಂತ ನೋಡೋದಾದರೆ ಸ್ತೂಪಗಳು ಅಂತ ಕರಿತೀವಿ, ಸರಿನಾ? ಸೊ ಸ್ತೂಪಗಳು. ಸರ್ ದೇವಸ್ಥಾನ ಯಾಕೆ ಯೂಸ್ ಮಾಡಿದ್ರಿ? ಅದು ನಮ್ಮ ಬ್ಲಡ್ಡಲ್ಲೇ ಬಂದಿರುತ್ತೆ ಅದು, ಸರಿನಾ? ಸೊ ದಟ್ಸ್ ವೈ ಅದು ಏನಂದ್ರೂ ಕೂಡ ನಾವು ದೇವಸ್ಥಾನ ಅಂತ ಹೇಳ್ತೀವಿ. ಸೊ ಇವಾಗ ಕ್ರಿಶ್ಚಿಯನ್ ದೇವಸ್ಥಾನ ಅಂತಲೇ ಬರುತ್ತೆ ಅಲ್ವಾ ಅದು. ಸೊ ಹಾಗೆ, ಸೊ ಇಲ್ಲಿ ನಾವು ಅದನ್ನು ಏನಂತ ಕರಿತೀವಿ? ಸ್ತೂಪಗಳು ಅಂತ ಕರಿತೀವಿ. ಹಾಗೆ ಸರ್ ವಿಹಾರಗಳು ಅಂದರೆ ಏನು?
ವಿಹಾರಗಳು, ಇದು ಕೂಡ ಬೌದ್ಧ ಧರ್ಮಕ್ಕೆ ವಿವಾಹ ಆಗಿದೆ, ಅದು ವಿವಾಹ ಅಲ್ಲ ವಿಹಾರ, ಸರಿನಾ. ಈ ವಿಹಾರಗಳು ಎಂದ್ರು ಏನು ಅಂತ ನೋಡೋದಾದ್ರೆ ಇದು ಕೂಡ ಬೌದ್ಧ ಧರ್ಮಕ್ಕೆ ಸಂಬಂಧ ಹೊಂದಿದೆ. ಈ ವಿಹಾರ ಅಂದರೆ ಈ ಬೌದ್ಧ ಭಿಕ್ಷುಗಳು ಇರ್ತಕ್ಕಂತಹ ಒಂದು ವಾಸಸ್ಥಾನವೇ ನಾವು ವಿಹಾರ ಅಂತ ಕರಿತೀವಿ, ಸರಿನಾ. ಗೊತ್ತಿರಲಿ ಕೇಳ್ಬೋದು ನಿಮಗೆ. ಅದಾನಂತರ ಚೈತ್ಯಾಲಯಗಳು ಅಂತ ಕಂಡು ಬರ್ತವೆ. ಈ ಚೈತ್ಯಾಲಯಗಳು ಕೂಡ ನಿಮಗೆ ಇದೇ ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ ಈ ಒಂದು ಅವಶೇಷ ಕಟ್ಟಡಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು. ಒಟ್ಟಿನಲ್ಲಿ ಕಟ್ಟಡಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು. ಹಾಗೆ ಕೈರ್ಲೆ ಚೈತ್ಯಾಲಯ ಏನಿದೆ ಅಲ್ವಾ, ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ಚೈತ್ಯಾಲಯವಾಗಿದೆ. ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇನ್ನೊಂದು ಮಾಹಿತಿ ಏನಂದರೆ, ನಿರ್ದಿಷ್ಟವಾಗಿ ಹೇಳುವುದಾದರೆ ಬುದ್ಧನ ದೇಹದ ಅವಶೇಷಗಳನ್ನು 8 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ಭಾಗದ ದೇಹದ ಮೇಲೆ ಒಂದು ಸ್ತೂಪವನ್ನು ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಸೊ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಬುದ್ಧನ ದೇಹ ಅಂತ ನೋಡೋದಾದರೆ 8 ಭಾಗಗಳನ್ನಾಗಿ ವಿಂಗಡ ಮಾಡ್ತಾರೆ. ಹಾಗೆ ಈ ಬುದ್ಧನಿಗೆ ಕೊನೆಯದಾಗಿ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾರೆ. ಆ ವೈದ್ಯರ ಹೆಸರೇನು ಅಂತ ಕೇಳಿದ್ದಾನೆ. ವೈದ್ಯರ ಹೆಸರೇನು? ಅಜೀವಕ ಅಂತ. ಅಜೀವಕ. ಸರಿ, ಅಜೀವಕನ ಹೆಸರು ಎಲ್ಲೋ ಕೇಳಿದೇವಲ್ಲ, ಆ ಬಿಂಬಸಾರ ಅಲ್ಲೆಲ್ಲೋ ಬರುತ್ತಲ್ಲ. ಹೌದು, ಆ ಬಿಂಬಸಾರನ ಒಬ್ಬ ವೈದ್ಯ ಯಾರು ಅಂದರೆ ಇದೇ ಅಜೀವಕ. ಆ ಬಿಂಬಸಾರನೇ ಕಳಿಸಿರ್ತಾನೆ ಇವರಿಗೆ. ಯಾರಿಗೆ? ಅಜೀವಕಗೆ. ಹೋಗಿ ನೋಡ್ಕೊಂಡು ಬಾ, ಬುದ್ಧರಿಗೆ ಏನೋ ಆಗಿದೆ ಅಂತ ಹೋಗು ಆರಾಮ ಕೇಳ್ಕೊಂಡು ಬಾ ಅಂತ ಕಳಿಸಿರ್ತಾರೆ. ಯಾರು? ಈ ಬಿಂಬಸಾರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, ಈ ವಕ್ಫ್ಸ್ ಕಾಯ್ದೆಯ ಬಗ್ಗೆ ಕೇಳಿದಾನೆ ಅಂತೆ. ವಕ್ಫ್ಸ್ ಕಾಯ್ದೆಯ ಬಗ್ಗೆ ಎಕ್ಸಾಕ್ಟಾಗಿ ಏನು ಕ್ವಶನ್ ಕೇಳಿದಾನೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿ ಕೂಡ ಹಾಕಿದ್ದೀನಿ. ಇದು ಆಲ್ರೆಡಿ ನಾನು ನಿಮಗೆ 1-2 ಸರಿ ಹೇಳಿದ್ದೀನಿ ಅನಿಸುತ್ತೆ ವಕ್ಫ್ ಕಾಯ್ದೆಯ ಬಗ್ಗೆ, ಸರಿನಾ. ಇದು 1995ರ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮತ್ತು 1923ರ ಹಳೆಯ ಮುಸ್ಲಿಂ ವಕ್ಫ್ ಕಾಯ್ದೆಯನ್ನು ರದ್ದುಗೊಳಿಸುವ ಗುರಿಯನ್ನು ಹೊಂದಿದೆ. ರೀಸೆಂಟಾಗಿ 2025ರಲ್ಲಿ ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಅಂತ ಬಂತು, ಸರಿನಾ. ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಯಾವುದಕ್ಕೆ ಬಂತು ಅಂತ ನೋಡೋದಾದ್ರೆ, ಈ 1995ರ ವಕ್ಫ್ ಕಾಯ್ದೆ ತಿದ್ದುಪಡಿ ಏನಿದೆ ಅಲ್ವಾ, ಅದಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಹಾಗೆ ಹಳೆಯ 1923ರ ಮುಸ್ಲಿಂ ವಕ್ಫ್ ಕಾಯ್ದೆಯನ್ನು ರದ್ದುಗೊಳಿಸಲಾಗಿದೆ. ನೆನ್ಪಿಟ್ಕೊಳ್ಳಿ, ಯಾವುದನ್ನ ರದ್ದುಗೊಳಿಸಲಾಗಿದೆ, ಹಾಗೆ ಯಾವುದನ್ನ ತಿದ್ದುಪಡಿ ಮಾಡಲಾಗಿದೆ ಅಂತ. ಹಾಗೆ ವಕ್ಫ್ ಆಸ್ತಿಗಳ ನಿರ್ವಹಣೆ, ಆಡಳಿತ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಹಲವಾರು ಹೊಸ ನಿಬಂಧನೆಗಳನ್ನು ಸೇರಿಸಲಾಗಿದೆ, ಸರಿನಾ. ಇದು ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಬೆಸ್ಟ್ ಏನೇನಿದೆ ಅಂದರೆ, ಈಗ ವಕ್ಫ್ ಮಂಡಳಿ ಮತ್ತು ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರ ನೇಮಕ ಕಡ್ಡಾಯವಾಗಲಿದೆ. ಓಕೆ, ಮೀನ್ಸ್ ಇವಾಗ ಹಳೇದಾಗಿ ಏನಾಗಿತ್ತು, ಈ ವಕ್ಫ್ ಅಂತ ನಾವು ಏನು ಹೇಳ್ತೀವಿ, ವಕ್ಫಲ್ಲಿ ಜಸ್ಟ್ ಮುಸ್ಲಿಂ ಜನಸಂಖ್ಯೆ ಮಾತ್ರ ಇತ್ತು. ಇವಾಗ ಮುಸ್ಲಿಮಲ್ಲಿ ಏನು ಶ್ರೇಷ್ಠ ಜನ ಇದ್ದಾರಲ್ವಾ, ಮೀನ್ಸ್ ಮುಸ್ಲಿಮಲ್ಲಿ ಇವಾಗ ಜಾಸ್ತಿ ದುಡ್ಡಿರೋರು ಇವರು, ಸೊ ಅವರೇ ಅಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಅದು ಇದು ಇರ್ಬೋದಾಗಿತ್ತು ಕಾರ್ಯದರ್ಶಿಯಾಗಿ, ಸರಿನಾ. ಬಟ್ ಇವಾಗ ಏನಾಗ್ತದೆ, ಈ ಮುಸ್ಲಿಮನ್ನು ಹೊರತುಪಡಿಸಿ, ಮುಸ್ಲಿಂ ಧರ್ಮವನ್ನು ಹೊರತುಪಡಿಸಿ ಸಿಖ್ ಆಗಿರಲಿ, ಹಿಂದೂ ಆಗಿರಲಿ, ಬೌದ್ಧಿಸಮ್ ಆಗಿರಲಿ, ಜೈನಿಸಮ್ ಆಗಿರಲಿ, ಯಾವುದಿದು ಪಾರ್ಸಿ ಆಗಿರಲಿ, ಸರಿನಾ, ಈ ಯಾವುದೇ ಧರ್ಮದವರು ಕೂಡ ಇಲ್ಲಿ ಸದಸ್ಯರಾಗಬಹುದು ಅಂತ ಹೇಳ್ತದೆ, ಸರಿನಾ. ಮೀನ್ಸ್ ಮುಸ್ಲಿಂ ಧರ್ಮವನ್ನು ಹೊರತುಪಡಿಸಿ ಕೂಡ ಬೇರೆ ಧರ್ಮದವರು ಇಲ್ಲಿ ಸದಸ್ಯರು ಮತ್ತು ಅಧ್ಯಕ್ಷರಾಗಬಹುದು ಅಂತ ಹೇಳ್ತದೆ. ಹಾಗೆ ಕನಿಷ್ಠ 2 ಮಹಿಳೆಯರ ಪ್ರಾತಿನಿಧ್ಯವೂ ಇರಲಿದೆ. ಮೀನ್ಸ್ ಮೊದಲೇನಿತ್ತು, ಜಸ್ಟ್ ಮುಸ್ಲಿಂ ಪುರುಷರು ಮಾತ್ರ ಇದ್ರು, ಮುಸ್ಲಿಂ ಮೆನ್ಸ್ ಮಾತ್ರ ಇದ್ರು. ಇವಾಗ ನಾನ್ ಮುಸ್ಲಿಂ ಮೆನ್ಸ್ ಇರ್ತಾರೆ, ಹಾಗೆ ನಾನ್ ಮುಸ್ಲಿಂ ವುಮೆನ್ಸು ಕೂಡ ಇರಬಹುದು ಇಲ್ಲಿ. ಇಲ್ಲ ಅಂದರೆ ಮುಸ್ಲಿಂ ವುಮೆನ್ಸು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳ್ತಾರೆ. ಎಷ್ಟು? ಕನಿಷ್ಠ 2 ಇರಲೇಬೇಕು. ಸರ್, 2 ಇರಬೇಕು. 10 ಮಂದಿಗೂ ನೀನು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕೊಡಿಸು, ಓಕೆ, ಅದು ನಡೀತದೆ. ಬಟ್ ಏನು ಅಂದರೆ ಕನಿಷ್ಠ 2 ಇರಲೇಬೇಕು ಅಂತ ಹೇಳ್ತದೆ. ಗರಿಷ್ಠ ನಿಮಗೆ ಮೆನ್ಷನ್ ಮಾಡಿಲ್ಲ, ಬಟ್ ಕನಿಷ್ಠ ಅಂದರೆ 2 ಇರಲೇಬೇಕು ಅಂತ ಹೇಳ್ತದೆ. ಬೆಸ್ಟ್ ಇದು ತಂದಿರೋದು. ಹಾಗೆ ಈ ವಕ್ಫ್ ಆಸ್ತಿಯನ್ನು ಘೋಷಿಸುವ ಮೊದಲು ಪರಿಶೀಲನೆಯನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಸರ್ಕಾರಿ ಆಸ್ತಿಗಳನ್ನು ವಕ್ಫ್ ಆಸ್ತಿಗಳೆಂದು ಹೇಳಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ. ಇದನ್ನು ನೋಡಿ, ಇದನ್ನು ಒನ್ ಆಫ್ ದ ಬೆಸ್ಟ್ ಏನಾದರೂ ತಿದ್ದುಪಡಿ ತಂದಿದ್ದಾರೆ ಅಂತ ಹೇಳ್ಬೋದು ಇದನ್ನು. ಸರ್, ನೀವು ಹಿಂದೂ ಇದನ್ನ ಮಾತಾಡ್ತಿದ್ದೀರಾ ಹೀಗೆ, ಸರಿನಾ. ನಾನು ಹಿಂದೂ ಆಗಿ ನಾನು ಮಾತಾಡ್ತಿಲ್ಲ. ಎಷ್ಟೋ ಜನ ಮುಸ್ಲಿಮ್ಸು ಕೂಡ ಏನು ಬಡ ಮುಸ್ಲಿಮ್ ಇದ್ದಾರಲ್ವಾ, ಅವರು ಕೂಡ ನಾನು ಹೇಳಿದ ರೀತಿಯೇ ಸ್ವಲ್ಪ ಬುದ್ಧಿವಂತರಿದ್ದರೂ ಕೂಡ, ಸ್ವಲ್ಪ ಒಂದು ಏನಾದರೂ ವಿದ್ಯಾವಂತರು ಇದ್ದವರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಓಕೆ, ಯಾಕಂದರೆ ಇದು ಶ್ರೀಮಂತರಿಗೆ ತಂದಿರತಕ್ಕಂತಹ ಒಂದು ಕಾಯ್ದೆ ಆಗಿದೆ, ಇದು ವಕ್ಫ್ ಕಾಯ್ದೆ ಆಗಿದೆ. ಬಡವರಿಗೆ ಬರಲಿ ಅಂತ ಹೇಳಿದವರೇ ಮುಸ್ಲಿಂ ವ್ಯಕ್ತಿಗಳು ಕೂಡ, ಸರಿನಾ. ಸೊ ಒನ್ ಆಫ್ ದ ಕೆಲವೊಂದು ಇದ್ದಾವೆ, ಅವ್ರ ಹೆಸರು ಏನೋ ಗೊತ್ತಿಲ್ಲ, ಮೊಹಮ್ಮದ್ ಅಬುಲ್ ಶಾ ಅಂತ ಏನೋ ಇರಬೇಕು ಅನಿಸುತ್ತೆ, ಬೆಂಗಾಲ್ದವರು. ಚೆನ್ನಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ, ಸರಿನಾ. ನಿಮಗೇನಾದರೂ ಫ್ರೀ ಆಗಿತ್ತಂದರೆ ಯೂಟ್ಯೂಬಲ್ಲಿ ಇರಬಹುದು, ಕೇಳ್ಕೊಳ್ಳಿ ನಿಮ್ಮ ಎಕ್ಸಾಮ್ ಮುಗಿದ ನಂತರ. ಆ್ಯಂಡ್ ದೆನ್ ಇನ್ನೊಂದು, ಈ ವಕ್ಫ್ ಆಸ್ತಿಗಳ ಸಮೀಕ್ಷೆ ಮತ್ತು ಮಾಲೀಕತ್ವವನ್ನು ನಿರ್ಧರಿಸುವ ಹಕ್ಕನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ಈ ವಕ್ಫ್ ಆಸ್ತಿಯನ್ನು ಘೋಷಣೆ ಮಾಡುವ ಮೊದಲು ಏನು ಮಾಡಬೇಕು? ಪರಿಶೀಲನೆ ಮಾಡಬೇಕು. ಪರಿಶೀಲನೆಯನ್ನು ಕಡ್ಡಾಯವೇ ಮಾಡಬೇಕು. ಮೊದಲು ಮಾಡ್ತಾ ಇರಲಿಲ್ಲ, ಮೊದಲು ಸುಮ್ಮನೆ ಇದು ವಕ್ಫ್ಗೆ ಓಕೆ ತೊಗೊಂಡ್ಬಿಡು ಅಂತ ಹೇಳ್ತಾ ಇದ್ರು. ಇನ್ನೊಂದೇನೆಂದರೆ, ಸರ್ಕಾರಿ ಆಸ್ತಿಗಳನ್ನು ನೀವು ತಮಿಳ್ನಾಡಲ್ಲಿ ನೋಡಿರ್ಬೋದು, ತಮಿಳ್ನಾಡಲ್ಲಿ ಇಡೀ ಊರಿಗೆ
ಇದು ವಕ್ಫ್ ಆಸ್ತಿ ಅಂತ ಊರನ್ನು ಬಿಡಿಸಕ್ಕೆ ನಿಂತಿದ್ರು, ಸರಿನಾ. ಈ ವಕ್ಫ್ ಏನು ಕಾಯ್ದೆ ಮಂಡಳಿ ಇದೆಯಲ್ವಾ, ಇಡೀ ಊರಿಗೆ ಅದು ವಕ್ಫ್ಗೆ ಸಂಬಂಧ ಹೊಂದಿದೆ, ಇದು ವಕ್ಫ್ ಆಸ್ತಿ ಹಾಗೆ ಹೀಗೆ ಅಂತ ಇಡೀ ಊರಿಗೆ ಅದು ಫುಲ್ ಹೆವಿ ನ್ಯಾಷನಲ್ ನ್ಯೂಸ್ ಆಗಿತ್ತು ಅದು, ಸರಿನಾ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಕೂಡ ಆಗಿತ್ತು, ಬಟ್ ಅದೆಲ್ಲವೂ ಕೂಡ ಆಗಲಿಲ್ಲ, ಅದು ಅವ್ರ ಕಡೆಯಿಂದ ಆಗಲಿಲ್ಲ, ಅದು ಜನರ ಪರವಾಗಿ ತೀರ್ಪು ಬಂತು, ಅಲ್ಲೆಲ್ಲವೂ ಕೂಡ ಸಕ್ಸಸ್ ಆಯಿತು. ಹೀಗೆ ಇಡೀ ಊರಿಗೆ ಅದು ಆದ ನಂತರ ಊರಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಿರಲ್ವಾ, ಸರ್ಕಾರಿ ಜಾಗಗಳಿರಲ್ವಾ, ಅದನ್ನೂ ಕೂಡ ಈ ವಕ್ಫ್ ಆಸ್ತಿ ಅಂತೂ ಹೇಳಿಕೊಳ್ಳೋದನ್ನು ನಿಷೇಧ ಮಾಡಲಾಗಿದೆ, ಸರಿನಾ. ಇವಾಗ ಗೋಲ್ ಗುಂಬಜ್ ಇದೆ, ಇವಾಗ ಗೋಲ್ ಗುಂಬಜ್ ಇವಾಗ ಸರ್ಕಾರಿ ಆಸ್ತಿ, ಇವಾಗ ಅದು ವಕ್ಫ್ ಆಸ್ತಿ ಇದೆ, ಇವಾಗ ವಕ್ಫ್ಗೆ ಬಿಟ್ಕೊಡ್ರಿ, ನೀವು ಸರ್ಕಾರದವರಲ್ಲಿ ಕಿತ್ಕೊಂಡು ಹೋಗ್ರಿ ಅಂದರೆ ಸುಪ್ರೀಂ ಕೋರ್ಟ್ ಬರ್ತದೆ, ಇಲ್ಲಿ ನಡು ನಿಂದೊಂದು ಕಪಾಳಿ ಹೊಡಿತದೆ. ಇಲ್ಲ, ಅದು ಹಾಗಾಗಲ್ಲ, ಅದು ಸರ್ಕಾರದ ಆಸ್ತಿ ಅಂದರೆ ಸರ್ಕಾರದ ಆಸ್ತಿನೇ, ಅದು ಮೀನ್ಸ್ ಅದು ದೇಶದ ಆಸ್ತಿ. ಇವಾಗ ತಾಜ್ ಮಹಲ್ ಆಗಲಿ ಅದು ದೇಶದ ಆಸ್ತಿನೇ, ಹಾಗೆ ಹುಮಾಯೂನ್ ಸಮಾಧಿ ಆಗಲಿ ಅದು ದೇಶದ ಆಸ್ತಿನೇ, ಈ ಗೋಲ್ ಗುಂಬಜ್ ಆಗಲಿ ಅದು ದೇಶದ ಆಸ್ತಿಯೇ ಅಂತ ಹೇಳ್ತದೆ. ಹಾಗೆ ಇದನ್ನು ನಿರ್ಧರಿಸುವ ಹಕ್ಕನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ಏನು ಡಿಸ್ಟಿಕ್ ಜಿಲ್ಲಾಧಿಕಾರಿಗಳೇನಿರ್ತಾರಲ್ವಾ, ಸೊ ಅವರಿಗೆ ನೀಡಲಾಗಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ ಅಂದರೆ ಇಲ್ಲಿ ನ್ಯಾಯಮಂಡಳಿಯ ತೀರ್ಪಿನ ವಿರುದ್ಧ ಈಗ ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸಬಹುದು. ಮೊದಲೇನಾಗಿತ್ತು ಅಂದರೆ ಇವಾಗ ಯಾರೋ ಒಬ್ಬ ಎಕ್ಸ್ ಅನ್ನುವ ವ್ಯಕ್ತಿ, ಎಕ್ಸ್ ಬೇಡ ಎ ಅನ್ನುವ ವ್ಯಕ್ತಿಯನ್ನು ತಗೊಳ್ಳಿ. ಎ ಅನ್ನುವ ವ್ಯಕ್ತಿ ಇದು ಇಲ್ಲಿ ಒಂದು ತೋಟ ಹೊಲ ಗದ್ದೆ ಏನೋ ಇದೆ, ಸರಿನಾ. ಇವನು ಆರಾಮಿಲ್ಲಿ ಖೇತಿ ಮಾಡ್ತಾ ಆರಾಮಿರ್ತಾನೆ. ಇವಾಗ ವಕ್ಫ್ ಮಂಡಳಿ ಬರುತ್ತೆ ಇಲ್ಲಿ, ವಕ್ಫ್ ಏನೋದು ಮಂಡಳಿ ಬರುತ್ತೆ ಇಲ್ಲಿ, ಬಂದು ಏನು ಹೇಳುತ್ತೆ, ಇದು ನಿಂದಲ್ಲಪ್ಪ, ಇದರಲ್ಲಿ ಈ ಒಂದು ಪಹಣಿಯಲ್ಲಿ ವಕ್ಫ್ ಹೆಸರಿದೆ, ಸೊ ಇದನ್ನು ಬಿಟ್ಟು ನೀನು ಹೋಗ್ಬಿಡು ಅಂತ ಹೇಳ್ತದೆ. ಸೊ ಅದಕ್ಕೆ ಈತ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು, ಹೋಗಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಬೇಕು, ಇಲ್ಲ ಅಂತಂದರೆ ಈ ಹೈಕೋರ್ಟಲ್ಲಿ ಕೇಸ್ ಹಾಕಬೇಕು. ಹಂಗಿರಲಿಲ್ಲ ಇಲ್ಲಿವರೆಗೂ. ಏನಿತ್ತು ಅಂದರೆ ಇದೇ ವಕ್ಫ್ ಮಂಡಳಿ ಮುಂದೆ ಹೋಗಿ ನಿಲ್ಬೇಕಾಗಿತ್ತು, ಕೇಸ್ ತೊಗೋರಿ, ನನ್ನ ಒಂದು ಆಸ್ತಿನ ನೀವೇ ತೊಗೊಂಡಿದ್ದೀರಾ, ನನ್ನ ಹೊಳ್ಳಿ ರಿಟರ್ನ್ ಕೊಡ್ರಿ ಅಂತ ಇವ್ರಿಗೆ ಹೋಗಿ ಕಾಲು ಬೀಳಬೇಕಾಗಿತ್ತು. ಯಾರು, ಈ ಒಬ್ಬ ರೈತ ಆಗಲಿ, ಈ ಒಬ್ಬ ವ್ಯಕ್ತಿ ಆಗಲಿ, ಅವ್ನು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ ಯಾವುದೋ ವ್ಯಕ್ತಿ ಆಗಿರಲಿ, ಸರಿನಾ, ಅವ್ರಿಗೆ ಕೇಳಬೇಕಾಗಿತ್ತು. ಈತ ಹೇಗೆ ಅಂದರೆ, ಅದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಯಾರೋ ಒಬ್ರು ನನ್ನ ಮನೇನ ಕಳ್ಳತನ ಮಾಡಿದ್ದಾರೆ, ಸರಿನಾ. ಕಳ್ಳತನ ಮಾಡಿದ್ದಾರೆ, ಆ ಕಳ್ಳತನ ಮಾಡಿದವ್ರ ಮನೆಯಲ್ಲೇ ಹೋಗಿ ನಾನು ನಿಂತು ಹೇಳ್ತೀನಿ, ಈ ಒಂದು ಬಂಗಾರ ನಂದು, ಈ ಒಂದು ತಾಳಿ ಸರ ಇದು ನಂದು, ಇದು ಒಂದು ಉಂಗುರ ಇದು ನಂದು ಅಂತ ಅವ್ರಿಗೆ ನಾನು ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಅವ್ರು ಇಲ್ಲ ಅಂತಂದರೆ ಓಕೆ, ಸುಮ್ಮನೆ ಹೇಗೆ ಅಂದರೆ ಈ ವ್ಯಕ್ತಿ ಆ ಒಂದು ಮಂಡಳಿಯ ವಿರುದ್ಧ ರಿಟರ್ನ್ ಬಂದುಬಿಡಬೇಕಾಗಿತ್ತು, ಸರಿನಾ. ಬಟ್ ಇವಾಗ ಇದು ಜಸ್ಟ್ ನಾನು ಹಿಂದೂಗೆ ಮಾತ್ರ ಹೇಳ್ತಾ ಇಲ್ಲ, ಇದು ಮುಸ್ಲಿಂ ಇದ್ರೂ ಕೂಡ ಹಾಗೆ ಇತ್ತು ಇದು, ಸರಿನಾ. ಬಟ್ ಇವಾಗ ಏನಿದೆ ಅಂದರೆ ಫೈನಲ್ ತೀರ್ಪು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು, ಸರಿನಾ. ಸುಪ್ರೀಂ ಕೋರ್ಟ್ ನೆಸಸರಿ ಬಿತ್ತಂದರೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. ಇವಾಗ ಅದು ನೀವು ನೋಡಿರ್ಬೋದು ಬಿಜಾಪುರ ಡಿಸ್ಟಿಕಲ್ಲಿ, ಅದಾದ ನಂತರ ಗುಲ್ಬರ್ಗಾ ಡಿಸ್ಟಿಕಲ್ಲಿ. ನಾನು ಹೇಳ್ತಾ ಇದ್ದೀನಿ, ನೀವು ಜಸ್ಟ್ ಇವಾಗ ನಾನು ಸರಿ ನೀವು ಹಿಂದೂ ಇದ್ದೀರಾ ಅದಕ್ಕೆ ಹೇಳ್ಬೋದು ಹಾಗೆ ಹೇಗೆ ಅಂತ, ಇದು ಸರಿನಾ. ಇದೆಲ್ಲವೂ ಕೂಡ ಅನ್ನೆಸರಿ ಕಾಮೆಂಟ್ ನನಗೆ ಬೇಡ. ಈ ಗುಲ್ಬರ್ಗಾದಲ್ಲಿ ಮತ್ತು ಈ ಬಿಜಾಪುರದಲ್ಲಿ ಎಷ್ಟೋ ಈ ಮುಸ್ಲಿಂ ರೈತರಿದ್ದಾರಲ್ವಾ, ಆ ಒಬ್ಬರು ಫಾರ್ಮರ್ಸ್ಗಳು ಅವರ ಒಂದು ಆಸ್ತಿಯನ್ನೇ ಇದು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿದರು. ಯಾರು, ಈ ಜಮೀರ್ ಅಹಮದ್ ಅವರೇನು ವಕ್ಫ್ ಮಂಡಳಿ ಅಧ್ಯಕ್ಷರೇನಿದ್ದಾರಲ್ವಾ ಅವರು, ಮತ್ತು ಈ ಒಂದು ಸಚಿವರು ಅವ್ರೇನು ಮಾಡಿದರು, ಇದೆಲ್ಲ ಕೂಡ ಘೋಷಣೆ ಮಾಡಿದರು, ಸರಿನಾ. ಯಾರ್ದು, ಈ ಮುಸ್ಲಿಂ ರೈತರ ಒಂದು ತೋಟಗಳು, ಹೊಲಗಳು, ಗದ್ದೆಗಳು, ಅವರ ಮನೆಗಳನ್ನೇ, ಸರಿನಾ. ಸೊ ಇದಕ್ಕೆ ಇವಾಗ ಏನಾಗುತ್ತೆ, ಇವರು ಶ್ರೀಮಂತರು ಇದ್ದಾರಾ, ಅವರು ತೋಟ ಇದ್ದಾರೆ ಅಂದರೆ ಅವ್ರು ಶ್ರೀಮಂತರು ಇರ್ತಾರೆ. ಮ್ಯಾಕ್ಸಿಮಮ್ 99% ಅವ್ರು ಬಡವರೇ ಇರ್ತಾರೆ. ಯಾರ್ದೋ ಒಬ್ರದ್ದು ಇರ್ಬೋದು ಒಂದು 50 ಎಕರೆ ತೋಟ, 50 ಎಕರೆ 100 ಎಕರೆ ಇರ್ಬೋದು, ಬಟ್ ನಾರ್ಮಲ್ ಇರೋದು 5 ಎಕರೆ 4 ಎಕರೆ 1 ಎಕರೆ 2 ಎಕರೆ ಇಷ್ಟೇ ಇರುತ್ತೆ ಅಲ್ವಾ. ಸೊ ಇವರು ಕೂಡ ಕೇಸ್ ಹಾಕಿದ್ರು, ನೆನ್ಪಿಟ್ಕೊಳ್ಳಿ, ಇದು ಕೂಡ ಮುಸ್ಲಿಂ ಅವರೇ, ಇವರು ಕೂಡ ಮುಸ್ಲಿಂ ಧರ್ಮದವರೇ ಅಲ್ವಾ. ಸೊ ಇವರು ಕೂಡ ಕೇಸ್ ಹಾಕಿದ್ರು. ಈ ಥರ ನೀವು ನಾರ್ಮಲಾಗಿ ನ್ಯೂಟ್ರಲೈಸ್ ಮಾಡಿಕೊಂಡು ಓದ್ಕೊಳ್ಳಿ ಇದನ್ನು, ಯಾವುದೋ ಒಂದು ಧರ್ಮದ ಪರವಾಗಿ ಹಾಗೆ ಯಾವುದೋ ಒಂದು ಜಾತಿಯ ಪರವಾಗಿ ಓದೋದಂತಲ್ಲ. ಅದರಲ್ಲಿ ಕಾನ್ಸೆಪ್ಟ್ ಏನಿದೆ ಅದು ಒಳ್ಳೆಯದೋ ಕೆಟ್ಟದ್ದೋ ಸೆಕೆಂಡ್ರಿ, ಬಟ್ ಅದರಲ್ಲಿ ಕಾನ್ಸೆಪ್ಟ್ ಏನು ಹೇಳ್ತಾ ಇದೆ ಅಂತ ಅನ್ನೋದು ಓದ್ಕೊಳ್ಳಿ. ಇನ್ನೊಂದು ಏನಂದರೆ ಸ್ವಲ್ಪ ನಾವು ಅದಕ್ಕೆ ಪರ್ಸ್ನಲಿ ಕನೆಕ್ಟ್ ಆದರೆ ನಮಗೆ ನೆನಪುಳಿತದೆ ಅನ್ನೋದು ಒಂದು. ಹಾಗೆ ನೆಕ್ಸ್ಟ್ ಇನ್ನೊಂದು ಏನಿದೆ ಅಂದರೆ, ಈ ವಾರ್ಲಿ ಚಿತ್ರಕಲೆಯಲ್ಲಿ ಹಸುವಿನ ಸಗಣಿ ಮತ್ತು ಜೇಡಿ ಮಣ್ಣಿನಿಂದ ಮಾಡಿದ ಆಧಾರ ಅಥವಾ ಹಿನ್ನೆಲೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಈ ವಾರ್ಲಿ ಚಿತ್ರಕಲೆಯಲ್ಲಿ ಏನಂತ ಕರೆಯಲಾಗ್ತದೆ, ಈ ಒಂದು ಜೇಡಿ ಮಣ್ಣು ಅಥವಾ ಈ ಸಗಣಿಯಿಂದ ಮಾಡಿದ ಒಂದು ಆಧಾರವನ್ನು ಅಂತ ನೋಡೋದಾದರೆ ಲಿಪಾಯಿ ಅಂತ ಕರೆಯಲಾಗ್ತದೆ. ಈ ಒಂದು ವಾರ್ಲಿ ಬುಡಕಟ್ಟು ಏನಿದೆ, ವಾರ್ಲಿ ಬುಡಕಟ್ಟು ಆಗಲಿ ಅಥವಾ ಈ ವಾರ್ಲಿ ಚಿತ್ರಕಲೆ ಆಗಲಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ನೋಡೋದಾದರೆ ಈ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತದೆ. ಯಾವುದು ವಾರ್ಲಿ ಅನ್ನೋದು. ಕೆಲವೊಂದು ಸರಿ ನಿಮಗೆ ಈ ವಾರ್ಲಿ ಬಿಟ್ಟು ಉರ್ಲಿ ಅಂತಲೂ ಕೊಟ್ಟಿರ್ತಾನೆ, ಸರಿನಾ. ಉರ್ಲಿ ಅಂತ ಕೊಟ್ಟು ನಿಮಗೆ ಇದೇ ಒಂದು ಮಹಾರಾಷ್ಟ್ರ ಕೊಟ್ಟಿರ್ತಾನೆ. ಕೆಲವೊಂದು ಸರಿ ನಿಮಗೆ ಹೇಗೆ ಕೊಟ್ಟಿರ್ತಾನೆ ಅಂದರೆ ಈ ವರ್ಲಿ ಅಂತ ಕೊಡ್ತಾನೆ, ವರ್ಲಿ ಅಂತ ಕೊಟ್ಟು ನಿಮಗೆ ಒಡಿಶಾ ಅಂತ ಕೂಡ ಕೊಟ್ಟಿದ್ದಾನೆ. ಸೊ ಒಡಿಶಾ ಕೂಡ ರೈಟ್ ಆಗಿದೆ ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ನೋಡಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಕೂಡ ರೈಟ್ ಆಗಿದೆ. ಇದು ಏನಾದರೂ ನಿಮಗೆ ಮಹಾರಾಷ್ಟ್ರ ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ. ಮತ್ತು ಕೆಲವೊಂದು ಬುಕ್ಕಲ್ಲಿ ನಿಮಗೆ ಈ ವಾರ್ಲಿ ಅನ್ನೋದು ಮಹಾರಾಷ್ಟ್ರ ಅಂತ ಹೇಳಿ, ಈ ವರ್ಲಿ ಅನ್ನೋದು ಇದನ್ನು ಕೇರಳ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ,
ಸರಿನಾ. ಸೊ ನೀವು ಹಳೆ ಕ್ವಶನ್ ಪೇಪರಲ್ಲಿ ಯಾವುದು ಒಂದು ಕರೆಕ್ಟ್ ಕೊಟ್ಟಿದ್ದಾನೆ ಅಂತ ಅದನ್ನು ನೋಡಿ ಹಾಕೊಳ್ಳೋದು ಸ್ವಲ್ಪ ಬೆಸ್ಟ್ ಅಂತ ನಾನು ಹೇಳ್ತೀನಿ, ಸರಿನಾ. ಇವಾಗ ನೀವು ನೋಡಿರ್ಬೋದು, ಯಾವುದು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲವೊಂದು ಕೀ ಆನ್ಸರ್ ರಾಂಗ್ ಕೊಟ್ಟಿರ್ತಾನೆ, ಸರಿನಾ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲವೊಂದು ಕೀ ಆನ್ಸರ್ ರಾಂಗ್ ಕೊಟ್ಟಿರ್ತಾನೆ. ಸೊ ಹಾಗಿರುತ್ತೆ. ಬಟ್ ನಾನು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಬರಿತಾ ಇದ್ದೀನಿ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಆನ್ಸರ್ ಕರೆಕ್ಟ್ ಕೊಟ್ಟಿದ್ದಾನೆ ಅನ್ನೋದನ್ನು ನೋಡಿ ನಾನು ಹಾಕಬೇಕಾಗತ್ತೆ, ಸರಿನಾ. ಇವಾಗ ನೀವು ನೋಡಿರ್ಬೋದು, ಯಾವುದು ಈ ಮೈಟೋಕಾಂಡ್ರಿ ಏನಿದೆ ಅಲ್ವಾ, ಈ ಮೈಟೋಕಾಂಡ್ರಿಯನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದಾನೆ ಪ್ರಶ್ನೆ, ಸರಿನಾ. ಈ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೇಳಿದ್ದಾನೆ, ಸ್ಟೇಟ್ ಗೌರ್ಮೆಂಟಲ್ಲೂ ಕೇಳಿದ್ದಾನೆ. ಈ ಮೈಟೋಕಾಂಡ್ರಿಯಾವನ್ನು ಕಂಡು ಹಿಡಿದವ್ರು ಯಾರು ಅಂತಂದರೆ UPSC ಯಾವ ಕ್ವಶನ್ ಪೇಪರ್ ಎಕ್ಸಾಕ್ಟ್ ನೆನಪಿಲ್ಲ, ಅಲ್ಲಿ ಕೇಳಿದ್ದಾನೆ. ಇದು ಅದರಲ್ಲಿ ಆನ್ಸರ್ ಏನಿದೆ ಅಂದರೆ ಕೊಲ್ಲಿಕರ್ ಅಂತ ಇದೆ. ಓಕೆ, ಕೊಲ್ಲಿಕರ್ ಅಂತ ಇದೆ. ಈ ಕೊಲ್ಲಿಕರ್ అనేది ಏನಿದಾಗಿದೆ ಸರಿಯಾದ ಉತ್ತರ ಆಗಿದೆ, ಯಾವುದನ್ನ ಮೈಟೋಕಾಂಡ್ರಿಯಾ ಕಂಡು ಹಿಡಿದವರನ್ನ. ಬಟ್ ಇಲ್ಲಿ ನೀವು ಬೇರೆ ಬೇರೆ ಹೆಸರು ಕೂಡ ಓದಿರ್ತೀರಾ, ಸರಿನಾ. ಇನ್ನೊಂದು ಕಾರ್ಲ್ ಬೆಂಡ್ ಅಂತ ಬರುತ್ತೆ. ಈ ಕಾರ್ಲ್ ಬೆಂಡ್ ಅನ್ನೋ ಹೆಸರು ಕೊಟ್ಟಿದ್ದಾರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಈ ಮೈಟೋಕಾಂಡ್ರಿಯಾನ ಕಂಡು ಹಿಡಿದವರು ಅಂತ. ಬಟ್ ಇದು ರಾಂಗ್ ಆಗುತ್ತೆ. ಕಾರ್ಲ್ ಬೆಂಡ್ ಅನ್ನೋದು ರಾಂಗ್ ಇದು ಆ್ಯಕ್ಚುಲಾಗಿ. ಯಾಕಂದರೆ ಈ ಕಾರ್ಲ್ ಬೆಂಡ್ ಏನು ಹೇಳ್ತಾನೆ, ಈ ಮೈಟೋಕಾಂಡ್ರಿಯಾ ಅಂತ ಹೆಸರು ಹಿಡಿದು ಕರೀತಾನೆ. ಬಟ್ ಆ ಮೈಟೋಕಾಂಡ್ರಿಯಾನ ಕಂಡು ಹಿಡಿದವ ಯಾರು ಅಂದರೆ ಕೊಲ್ಲಿಕರ್ ಅನ್ನೋದು, ಸರಿನಾ. ಹಾಗೆ ನೀವು ಇನ್ನೊಂದು ನೋಡಿರ್ಬೋದು, ಯಾವುದು ಈ ಲಕ್ಷದ್ವೀಪಗಳಲ್ಲಿ ಎಷ್ಟು ದ್ವೀಪಗಳು ಕಂಡುಬರ್ತವೆ ಅಂತ ಕೇಳಿದ್ದಾನೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಕೀ ಆನ್ಸರ್ಲ್ಲಿ ಏನು ಕೊಟ್ಟಿದ್ದಾನೆ, 43 ಅಂತ ಕೊಟ್ಟಿದ್ದಾನೆ. 43 ರೈಟ್ ಆಗಿದೆಯಾ, ಏನೋ ಇರಬಹುದೇನೋ. ಅದಾದ ನಂತರ ಈ ಅಂಡಮಾನ್ ನಿಕೋಬಾರಲ್ಲಿ ಎಷ್ಟು ದ್ವೀಪಗಳು ಕಂಡುಬರ್ತವೆ ಅಂತ ನೋಡೋದಾದ್ರೆ 204. ಓಕೆ, 204 ಅಂತ ಕೊಟ್ಟಿದ್ದಾನೆ, ಸರಿನಾ. ಬಟ್ ಇದನ್ನು ನೀವು ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಕೀ ಆನ್ಸರ್ ನೋಡ್ಕೊಳ್ಳಿ. ಇಲ್ಲಿ ಬೇರೆನೇ ಇದೆ. ಲಕ್ಷದ್ವೀಪಗಳಲ್ಲಿ 36 ದ್ವೀಪಗಳು ಕಂಡುಬರ್ತವೆ. ಹಾಗೆ ಈ ಒಂದು ಅಂಡಮಾನ್ ನಿಕೋಬಾರದಲ್ಲಿ 572 ದ್ವೀಪಗಳು ಕಂಡುಬರ್ತವೆ ಅಂತ ಹೇಳ್ತಾರೆ. ಸೊ ಇವಾಗ ಯಾವುದನ್ನು ಬಿಲೀವ್ ಮಾಡ್ತೀರಾ? ನಾನಿವಾಗ ಯಾವ ಎಕ್ಸಾಮ್ ಬರೀತಿದ್ದೀನಿ ಅದನ್ನ ಮೇಲೆ ಇದರಲ್ಲಿ ಡಿಬೇಟ್ ಮಾಡೋದು ಸೆಕೆಂಡ್ರಿ ಇವಾಗ, ಸರಿನಾ. ಡಿಬೇಟ್ ಮಾಡ್ಬೋದು ಇದನ್ನು, ಸರಿಲ್ಲ ಸರ್ ಇದು ಅಂತ, ಸರಿನಾ. ಬಟ್ ಏನು, ನಾನು ಸೆಂಟ್ರಲ್ ಗೌರ್ಮೆಂಟ್ ಬರೀತಾ ಇದ್ದರೆ 36 ಹಾಕಬೇಕಾಗುತ್ತೆ, 572 ಹಾಕಬೇಕಾಗುತ್ತೆ. ನಾನು ಸ್ಟೇಟ್ ಗೌರ್ಮೆಂಟ್ ಬರೀತಾ ಇದ್ದರೆ 43 ಹಾಕಬೇಕು, 204 ಹಾಕಬೇಕು. ಯಾಕಂದರೆ ಅವರ ತರ್ಕಗಳು, ಅವರ ಒಂದು ಬೇರೆ ಒಂದು ಪಾಯಿಂಟ್ ಆಫ್ ವ್ಯೂ ಬೇರೆನೇ ಇರುತ್ತೆ, ಸರಿನಾ. ಸೊ ಅದಕ್ಕೆ ನೀವೇನು ಮಾಡ್ಕೊಳ್ಳಿ, ಬೇರೆ ಬೇರೆ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದೇಶದ ರಕ್ಷಣಾ ಕ್ಷೇತ್ರದ ಎಷ್ಟು ಶೇಕಡ ಈಗ ದೇಶೀಯ ಸ್ವಾಧೀನಗಳ ಮೂಲಕ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾನೆ. ಈ ದೇಶದ ರಕ್ಷಣಾ ವಲಯದ ಸುಮಾರು 65% ಉಪಕರಣಗಳು ಮತ್ತು ಸ್ವಾಧೀನಗಳನ್ನು ಈಗ ದೇಶೀಯವಾಗಿ ತಯಾರಿಸಲಾಗುತ್ತದೆ. ಸೊ ಅದಕ್ಕೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತದಂತಹ ಉಪಕ್ರಮಗಳಿಂದಾಗಿ ಈ ಬದಲಾವಣೆ ಉಂಟಾಗಲಿದೆ. ಆದರೆ ಹಿಂದೆ ಭಾರತವು ರಕ್ಷಣಾ ಆಮದುಗಳಲ್ಲಿ ಶೇಕಡ 65ರಿಂದ 70% ಅವಲಂಬಿಸಿತ್ತು ಅಂತ ನೆನಪಿರಲಿ, ಸರಿನಾ. ಇವಾಗ ಏನು ಮಾಡಿದೆ, 65% ನಾವೇ ತಯಾರು ಮಾಡ್ಕೊಳ್ತಿದ್ದೀವಿ. DRDO ಇದೆ ಅಲ್ಲ, ನಮ್ಮ BEL ಇದೆ ಅಲ್ವಾ, BHEL ಇದೆ ಅಲ್ವಾ. ಸೊ ಇವರೇ ತಯಾರು ಮಾಡ್ತಾ ಇದ್ದಾರೆ ಇವಾಗ, ಸರಿನಾ. ಬಟ್ ಅವಾಗ ಬೇರೆ ಮೊದಲು ಈ ಒಂದು ಆತ್ಮನಿರ್ಭರ್ ಭಾರತ ಬರೋಕ್ಕಿಂತ ಮುಂಚೆ, ಮೇಕ್ ಇನ್ ಇಂಡಿಯಾ ಬರೋಕ್ಕಿಂತ ಮುಂಚೆ ಈ 65ರಿಂದ 70% ರಕ್ಷಣಾ ವಲಯಕ್ಕೆ ಸಂಬಂಧಿಸಿದಂಥ ಏನೇ ಒಂದು ಉಪಕರಣಗಳಾಗಲಿ ನಾವು ಆಮದು ಮಾಡ್ಕೊಳ್ತಿದ್ವಿ, 65ರಿಂದ 70%. ಇವಾಗ ಏನು ಮಾಡ್ಕೊಳ್ತಿದ್ದೀವಿ, ಇವಾಗ ಜಸ್ಟ್ ಒಂದು 35% ಆಮದನ್ನು ಮಾಡ್ಕೊಳ್ತಿದ್ವಿ. ಇನ್ನೂ ಸ್ವಲ್ಪ ದೇಶ ಅಪ್ಗ್ರೇಡ್ ಆದರೆ ಅದನ್ನು 100ಕ್ಕೆ 100 ನಾವೇ ಎಲ್ಲವೂ ಕೂಡ ತಯಾರಿಸ್ಕೊಂಡು ಮತ್ತೆ 200 ತಯಾರಿಸಿ ಇನ್ನೊಂದು 100ನ ನಾವೇ ಮಾರಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಬಾರಿಯ ಟೈಗರ್ ಟ್ರಯಂಫ್ 2025 ಯುದ್ಧ ವ್ಯಾಯಾಮದ ಹೊಸ ವೈಶಿಷ್ಟ್ಯವೇನು ಅಂತ ಕೇಳಿದ್ದಾನೆ. ಸೊ ಇದನ್ನು ಆಲ್ರೆಡಿ ಹೇಳಿಲ್ವಾ, ಏನು ಒಂದು 3 ಪಡೆಗಳು ಭಾಗವಹಿಸಿದ್ದಾವೆ ಇದರಲ್ಲಿ. ನಮ್ಮ ಭಾರತದ 3 ಪಡೆಗಳು ಯಾವುದ್ಯಾವುದು, ಒಂದು ವಾಯುಪಡೆ, ಮತ್ತು ಈ ನೌಕಾಪಡೆ, ಮತ್ತು ಈ ಒಂದು ಯಾವುದು ಭೂಪಡೆ, ಸರಿನಾ. ಈ 3 ಪಡೆಗಳು ಕೂಡ ಭಾಗವಹಿಸಿದ್ದಾವೆ. ಯಾವುದು, ನಮ್ಮ ಭಾರತದ್ದು ಮತ್ತು ಈ ಒಂದು ಅಮೇರಿಕಾದು, ಸರಿನಾ. ಇದು ಎಲ್ಲಿ ನಡೆದಿದೆ ಅಂತ ನೋಡೋದಾದರೆ ವಿಶಾಖಪಟ್ಟಣಮದಲ್ಲಿ ಮತ್ತು ಈ ಒಂದು ಕಾಕಿನಾಡದಲ್ಲಿ ನಡೀತದೆ. ಇದರ ವಿಶೇಷತೆ, ಇದು ವಾಯು, ಸಾಗರ, ಸೈಬರ್ ಮತ್ತು ಬಾಹ್ಯಾಕಾಶ ಎಲ್ಲ 4 ಕ್ಷೇತ್ರಗಳಲ್ಲಿ ಇದು ಬಹುಕ್ಷೇತ್ರೀಯ ಕಾರ್ಯಾಚರಣೆ ಮೇಲೆ ಕೇಂದ್ರೀಕರಿಸಿದೆ. ಸೊ ಇದನ್ನು ಕೊಟ್ಟಿದ್ರೆ ನಿಮಗೆ ಹೀಗೆ ಹಾಕಿ, ಇಲ್ಲ ಅಂತಂದರೆ ನಿಮಗೆ 3 ಪಡೆಗಳು ಭಾಗವಹಿಸಿದೆ ಅಂತ ಕೊಟ್ಟಿದ್ರೆ ಅದನ್ನು ಹಾಕಿ. ಆ್ಯಂಡ್ ದೆನ್ ಅಲ್ಲದೆ ಮೊದಲ ಬಾರಿಗೆ ವಾಯು ಪೋರ್ಟೇಬಲ್ ವೈದ್ಯಕೀಯ ಉಪಕರಣಗಳನ್ನು ಪ್ರದರ್ಶಿಸಲಾಯಿತು. ಇದು ಇಂಪಾರ್ಟೆಂಟ್ ಇದೆ ನೋಡಿ, ಇದು ವಾಯು ಪೋರ್ಟೇಬಲ್ ವೈದ್ಯಕೀಯ ಉಪಕರಣಗಳೇನಿದೆ ಅಲ್ವಾ, ಇದನ್ನು ಪ್ರದರ್ಶನ ಮಾಡ್ತಾರೆ. ಹಾಗೆ ಇದೇ ಒಂದು ವೈದ್ಯಕೀಯ ಪೋರ್ಟೇಬಲ್ ಒಂದು ಉಪಕರಣವನ್ನು ಈ ಮೋದಿ ಯುಕ್ರೇನ್ಗೆ ನೀಡಿರ್ತಾರೆ. ನೆನ್ಪಿಟ್ಕೊಳ್ಳಿ, ಯುಕ್ರೇನ್ಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಮೋದಿ ವಿಸಿಟ್ ಮಾಡಿರ್ತಾರೆ ಹೋದ ವರ್ಷ. ಅವರಲ್ಲಿ ಒಂದು ಈ ಪೋರ್ಟೇಬಲ್ ಹಾಸ್ಪಿಟಲನ್ನು ಅವರಿಗೆ ನೀಡಿದ್ದಾರೆ. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ ಆ ರೀತಿ. ಹಾಗೆ 2 ದೇಶಗಳ ಸೈಬರ್ ಮತ್ತು ಬಾಹ್ಯಾಕಾಶ ತಜ್ಞರು ಈ ವ್ಯಾಯಾಮದಲ್ಲಿ ಭಾಗವಹಿಸಿದ್ದರು. ಇದು ಎಲ್ಲಿ ನಡೆದಿತ್ತು ಅಂತ ನೋಡೋದಾದರೆ, ಒಂದು ಈ ವಿಶಾಖಪಟ್ಟಣಮದಲ್ಲಿ, ಹಾಗೆ ಒಂದು ಈ ಕಾಕಿನಾಡದಲ್ಲಿ ನಡೆದಿತ್ತು. ವಿಶಾಖಪಟ್ಟಣಮದಲ್ಲಿ ಏನು ಅಂತ ನೋಡೋದಾದರೆ ಬಂದರು ಹಂತ ನಡೆಸಲಾಗ್ತದೆ, ಸರಿನಾ. ಇವಾಗ ಸಮುದ್ರ ಹಂತ ಮತ್ತು ಬಂದರು ಹಂತ ಅಂತ 2 ಬರ್ತವೆ. ಈ ಸಮುದ್ರ ಹಂತದಲ್ಲಿ ನಡೆಸಿರೋದು ಎಲ್ಲಿ ಅಂತಂದರೆ ಈ ಕಾಕಿನಾಡದಲ್ಲಿ. ಇದು ಎಲ್ಲಿ ಬರ್ತದೆ, ಇದು ಆಂಧ್ರ ಪ್ರದೇಶದಲ್ಲೇ. ಬಟ್ ಬಂದರು ಹಂತ ಎಲ್ಲಿ ನಡೆಸಿದ್ದಾರೆ ಅಂತ ನೋಡೋದಾದರೆ ವಿಶಾಖಪಟ್ಟಣಮಿನ ಬಂದರಿನಲ್ಲಿ ನಡೆಸಲಾಗಿದೆ, ಸರಿನಾ. ಇದು ಕೂಡ ನಿಮಗೆ ಕೇಳಬಹುದು. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನಗರಸಭೆ ಮತ್ತು ಸ್ಥಳೀಯ ಸಮಿತಿಯಲ್ಲಿ ಹೊಸ ನಿಯಮಗಳನ್ನು ಯಾರು ಜಾರಿಗೊಳಿಸುತ್ತಾರೆ, ಅದು ಯಾರ ಜವಾಬ್ದಾರಿ ಅಂತ ಕೇಳಿದ್ದಾರೆ. ಯಾರ ಜವಾಬ್ದಾರಿ ಅಂತ ನೋಡೋದಾದರೆ ನಗರ ಸ್ಥಳೀಯ ಸಂಸ್ಥೆಗಳು ಅಧಿಕಾರವನ್ನು ಹೊಂದಿದೆ. ಈ ನಗರ ಸ್ಥಳೀಯ ಸಂಸ್ಥೆಗಳೇನಿದಾವಲ್ವಾ ಅದೇ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಈ ನಗರ ಸಂಸ್ಥೆಗಳು ಯಾವಾಗ ಬಂತು, ಈ ಮುನ್ಸಿಪಾಲ್ಟಿ ಯಾವಾಗ ಬಂತು, 74ನೇ ತಿದ್ದುಪಡಿಯ ಪ್ರಕಾರ 1992ರಲ್ಲಿ ಜಾರಿಗೆ ಬರ್ತವೆ.
ಮೀನ್ಸ್ 1992ರಲ್ಲಿ ತಿದ್ದುಪಡಿ ಮಾಡಿ ಬರ್ತದೆ. ಇದು ಅಫಿಷಿಯಲ್ ಆಗಿ ಜಾರಿಗೆ ಬಂದಿರೋದು 1993 ಜೂನ್ ಸಮಯದಲ್ಲಿ, ಜೂನ್ 1ನೇ ತಾರೀಕು ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹರಪ್ಪ ನಾಗರಿಕತೆಯಲ್ಲಿ ಕೋಟೆಯ ಮುಖ್ಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಸರಿನಾ? ಇವಾಗ ಮುಖ್ಯ ಕಾರ್ಯವೇನು ಅಂದರೆ ಒಂದು ನಗರದ ಭದ್ರತೆ ಮತ್ತು ಆಡಳಿತ. ಬೇರೆಯವರು ಯಾರಾದರೂ ದಾಳಿ ಮಾಡ್ತಾರೆ ಅಂತ ಅಲ್ವಾ ಕೋಟೆ ಕಟ್ಟಿರೋದು. ನಮ್ಮ ಮನೆಗೆ ಕಾಂಪೌಂಡ್ ಯಾಕೆ ಕಟ್ತೀವಿ? ದನ ಮತ್ತು ಈ ದನ ಥರ ಇರೋ ಮನುಷ್ಯರು ಬರಬಾರ್ದು, ಒಳಗಡೆ ಕಳ್ಳರು ಕಾಕರು ನುಗ್ಗಬಾರ್ದು ಅಂತ. ಸೊ ಅದಕ್ಕೆ ಏನೇ ಭದ್ರತೆ ಅಲ್ವಾ. ಸೊ ಮೀನ್ಸ್ ಇದು ಕೂಡ ಒಂದು ಭದ್ರತೆಯ ಸಲುವಾಗಿ ಕೋಟೆಗಳನ್ನು ಕಟ್ಟಿದ್ರು. ಅದಾದ ನಂತರ ಈ ಕೆಳಗಿನ ಯಾವ ಹರಪ್ಪ ನಗರಗಳಲ್ಲಿ ನಗರ ಮತ್ತು ಕೆಳನಗರ ಪ್ರದೇಶಗಳಲ್ಲಿ ಅನೇಕ ದೊಡ್ಡ ತೊಟ್ಟಿಗಳು ಮತ್ತು ಜಲಾಶಯಗಳು ಕಂಡುಬಂದಿದ್ದಾವೆ? ಈ ಡ್ಯಾಮ್ ಅಂತ ನಿಮಗೆ ಕೇಳಿದ್ರು ಕೂಡ ಓಕೆ, ಧೋಲವೀರನೇ ಹಾಕಿ. ಯಾವುದು? ಧೋಲವೀರ ಅಂತ ಹಾಕಿ. ಡ್ಯಾಮ್ ಕೇಳಿದ್ರು ಧೋಲವೀರ, ಸ್ಟೇಡಿಯಂ ಕೇಳಿದ್ರು ಧೋಲವೀರ. ಡ್ಯಾಮು, ಅದಾನಂತರ ಸ್ಟೇಡಿಯಮು, ಅದಾನಂತರ 3 ಶ್ರೇಣಿಯ ಕಟ್ಟಡಗಳು ಅಂತ ಕೇಳಿದ್ರು ಕೂಡ ನಿಮಗೆ ಇದೇ ಧೋಲವೀರ ಕಂಡು ಬರುತ್ತೆ. ಸರಿನಾ? ಇದು ಕೇಳಬಹುದು ನಿಮಗೆ. ಅದಾದ ನಂತರ ಹರಪ್ಪ ಸೀಲುಗಳು ಕೂಡ ಇಲ್ಲಿ ಕಂಡು ಬಂದಿದ್ದಾವೆ. ಈ ಹರಪ್ಪ ಸೀಲ್ಗಳು ಯಾವುದರಲ್ಲಿ ಮಾಡಲ್ಪಟ್ಟಿದೆ ಅಂತ ನೋಡೋದಾದರೆ ಸ್ಟೀಟೈಟ್ ಅಂತ ಈ ಪ್ರಶ್ನೆ ಕೇಳಿದ್ದಾನೆ ನೋಡಿ. ಸ್ಟೀಟೈಟು, ಓಕೆ, ಸ್ಟೀಟೈಟ್ ಅನ್ನೋದು ವರ್ಡ್ ನೆನ್ಪಿಟ್ಕೊಳ್ಳಿ. ಇಫ್ ಏನಾದರೂ ಸ್ಟೀಟೈಟ್ ಕೊಟ್ಟಿರಲಿಲ್ಲ ನಿಮಗೆ ಆಪ್ಷನಲ್ಲಿ ಅಂತ ಕೇಳಿದ್ರೆ ಈ ಅಲಾಬಸ್ತಾರ್ ಎಂಬ ಒಂದು ಕಲ್ಲಿನ ಹೆಸರು ಕೊಟ್ಟಿರ್ತಾನೆ. ಹರಪ್ಪ ಸೀಲ್ಗಳು ಎದರಿಂದ ಮಾಡಲ್ಪಟ್ಟಿದ್ದು ಅಂತ ನೋಡೋದಾದರೆ ಮೆದುವಾದ ಕಲ್ಲಿರ್ತಕ್ಕಂಥ ಈ ಸ್ಟೀಟೈಟು ಅಥವಾ ಅಲಾಬಸ್ತಾರ್ ಎಂಬ ಒಂದು ಕಲ್ಲಿನಿಂದ, ಮೆದುಗಲ್ಲಿನಿಂದ ಮಾಡಲ್ಪಟ್ಟಿದ್ದಾವೆ. ಯಾವುದು? ಈ ಹರಪ್ಪ ಕಾಲಿನ ಒಂದು ಸೀಲುಗಳು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಏಷ್ಯನ್ ಕ್ರೀಡಾಕೂಟದ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಕ್ರೀಡೆಗಳ ಒಟ್ಟಾರೆ ಅಭಿವೃದ್ಧಿಗಾಗಿ ಭಾರತ ಸರ್ಕಾರವು ಯಾವ ಅಭಿಯಾನವನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. 2016-17ರಲ್ಲಿ ಒಂದು ಪ್ರಾರಂಭ ಮಾಡ್ತಾರೆ. ಏನಂತ? ಖೇಲೋ ಇಂಡಿಯಾ ಮಿಷನ್ ಅನ್ನು ಪ್ರಾರಂಭ ಮಾಡ್ತಾರೆ. ಯಾವ ಒಂದು ವರ್ಷ? 2016 ಮತ್ತು 17ರಲ್ಲಿ. ಇದು ದೇಶಾದ್ಯಂತ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು, ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವುದು ಮತ್ತು ಆರ್ಥಿಕ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಯಾವುದು? ಈ ಖೇಲೋ ಇಂಡಿಯಾ ಮಿಷನ್ ಅನ್ನೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1991ರ ಆರ್ಥಿಕ ನೀತಿಗಳು ಏನಿದಾವೆ ಅದರ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾನೆ. 1991ರ ಆರ್ಥಿಕ ನೀತಿಗಳು ಏನೇನಿರ್ತದೆ ಅಂದರೆ, ಒಂದು ಲಿಬರೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಏನು? ಒಂದು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಎಂಬುದನ್ನು ಈ 1900 ನ್ಯೂ ಎಕನಾಮಿಕ್ ಪಾಲಿಸಿಯಿಂದ ತರ್ತಾರೆ. ಅದಾದ ನಂತರ ಇದನ್ನು LPG ಅಂತ ನಾವು ಹೇಳ್ತೀವಿ ಶಾರ್ಟ್ ಆಗಿ. ಇದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ನೋಡೋದಾದರೆ ಆಪ್ಷನಲ್ಲಿ ನಿಮಗೆ ಯಾವುದೊಂದು ಪಾಸಿಟಿವ್ ಆಗಿ, ಅದಾಂದ್ರೆ ಅಪ್ರೋಚಬಲ್ ನಿಮಗೆ ಯಾವುದಿರುತ್ತೆ ಅಲ್ವಾ ಅದನ್ನು ಟಿಕ್ ಆಗಿ ಬರಬೇಕು. ಎಕ್ಸಾಕ್ಟಾಗಿ ಇದನ್ನೇ ಓದಿ ಇದೇ ಒಂದು ಲೈನ್ಸ್ ಬರ್ತವೆ ಅನ್ನೋದಿಲ್ಲ. ಸರಿನಾ? ಬಟ್ ನೀವು ಇದನ್ನು ತಿಳ್ಕೊಂಡಿದ್ರೆ, ಇದು ನಿಮಗೆ ಗೊತ್ತಿದ್ರೆ 1991ರಲ್ಲಿ ಏನು ಆರ್ಥಿಕ ನೀತಿ ಬಂತು, ಅದು ಏನು ಇಂಪ್ಯಾಕ್ಟ್ ಮಾಡ್ತು ಅಂದರೆ ನಿಮಗೆ ಗೊತ್ತಿದ್ರೆ ಅಲ್ಲಿ ಯಾವ ಲೈನ್ ಕೊಟ್ಟಿರ್ತಾನಲ್ವ ಅದ್ರ ಮೇಲೆ ನಾವು ಟಿಕ್ ಹಾಕ್ಬೋದು. ಬಟ್ ಎಕ್ಸಾಕ್ಟಾಗಿ ಇದನ್ನೇ ಹೋಗಿ ಅಲ್ಲಿ ಟಿಕ್ ಹಾಕ್ತೀನಿ ಆ ರೀತಿ ಕೊಟ್ಟಿರೋದಿಲ್ಲ ಅವನು. ಏನು? ಒಂದು ನಮ್ಮ 1991ರ ನೀತಿಗಳು ಭಾರತವನ್ನು ನಿಯಂತ್ರಿತ, ಮುಚ್ಚಿದ ಆರ್ಥಿಕತೆಯಿಂದ ಮುಕ್ತ, ಸ್ಪರ್ಧಾತ್ಮಕ ಮತ್ತು ಜಾಗತಿಕ ಆರ್ಥಿಕತೆಯನ್ನಾಗಿ ಪರಿವರ್ತಿಸುತ್ತವೆ. ಸರಿನಾ? ಪ್ರಸ್ತುತ ನಮ್ಮದು ಒಂದು ಯಾವ ಆರ್ಥಿಕತೆ ಇದೆ? ಮಿಶ್ರ ಆರ್ಥಿಕತೆ ಕಂಡುಬರುತ್ತೆ ನಮ್ಮಲ್ಲಿ. ಮಿಶ್ರ ಆರ್ಥಿಕತೆ ಕಂಡುಬರುತ್ತೆ. ಮಿಶ್ರ ಆರ್ಥಿಕತೆ ನಮ್ಮ ಭಾರತ ದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಈ ಸಮಾಜವಾದಿ ಆರ್ಥಿಕತೆ ಯಾವೊಂದು ದೇಶದಲ್ಲಿ ಕಂಡುಬರುತ್ತೆ? ಚೀನಾದಲ್ಲಿ. ಸರಿನಾ? ಚೀನಾದಲ್ಲಿ ಈ ಒಂದು ಸಮಾಜವಾದಿ ಆರ್ಥಿಕತೆ ಕಂಡುಬರುತ್ತೆ. ಅದಾದ ನಂತರ ಈ ಒಂದು ಖಾಸಗಿ ಆರ್ಥಿಕತೆ ಎಲ್ಲಿ ಕಂಡುಬರುತ್ತೆ? ಈ ಒಂದು ನಮ್ಮ ಅಮೇರಿಕಾದಲ್ಲಿ ಕಂಡುಬರ್ತದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1991ರಲ್ಲಿ ಭಾರತಕ್ಕೆ ಸಹಾಯ ಮಾಡಿದ ಪ್ರಮುಖ ವಿಶ್ವಸಂಸ್ಥೆ ಯಾವುದು ಅಂತ ನೋಡೋದಾದರೆ ಈ IMF ಸಂಸ್ಥೆ ಏನಿದೆಯಲ್ಲ ನಮಗೆ ಸಹಾಯ ಮಾಡ್ತದೆ. ಯಾವುದು? ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಇದೊಂದು ನಮಗೆ ಸಹಾಯವನ್ನು ಮಾಡ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಯಾವ ಚಾರ್ಟರ್ ಕಾಯ್ದೆಯ ಮೂಲಕ ವಿಧಾನ ಪರಿಷತ್ತನ್ನು ಬೇರ್ಪಡಿಸಲಾಯಿತು ಅಂತ ಕೇಳಿದಾನೆ. ವಿಧಾನ ಪರಿಷತ್ತಿನ ಕಾರ್ಯಕಾರಿ ಪರಿಷತ್ತಿನಿಂದ ಬೇರ್ಪಡಿಸುವ ಅವಕಾಶವನ್ನು 1853ರ ಚಾರ್ಟರ್ ಕಾಯ್ದೆಯು ಒದಗಿಸಿತು. ಈ ಕಾಯ್ದೆಯು ಮೊದಲ ಬಾರಿಗೆ ಗವರ್ನರ್ ಜನರಲ್ ಪರಿಷತ್ತಿನಿಂದ ಶಾಸಕಾಂಗ ಮತ್ತು ಆಡಳಿತಾತ್ಮಕ ಕಾರ್ಯನಿರ್ವಾಹಕ ಕಾರ್ಯಗಳನ್ನು ಸ್ಪಷ್ಟವಾಗಿ ಬೇರ್ಪಡಿಸಲಿತು ಮತ್ತು ವಿಧಾನ ಪರಿಷತ್ತಿಗೆ ಪ್ರತ್ಯೇಕ ಸದಸ್ಯರನ್ನು ನೇಮಿಸಲಾಯಿತು. ಯಾವಾಗ? ಈ 1853ರ ಒಂದು ಚಾರ್ಟರ್ ಕಾಯ್ದೆ ಅಥವಾ 4ನೇ ಚಾರ್ಟರ್ ಕಾಯ್ದೆ ಅಂತ ನಾವು ಹೇಳ್ಬೋದು. ಟೋಟಲಿ 4 ಚಾರ್ಟರ್ ಕಾಯ್ದೆಗಳು ಬಂದಿದ್ದಾವೆ. ಒಂದು 1793ರಲ್ಲಿ, ಎರಡನೇದು 1813ರಲ್ಲಿ, ಮೂರನೇದು 1833ರಲ್ಲಿ, ಹಾಗೆ 4ನೇದು 1853ರಲ್ಲಿ. ಒಂದು ಹಳೆ ಶಿಫ್ಟಲ್ಲಿ ಪ್ರಶ್ನೆ ಕೇಳಿದ್ದ, ಈ ಚಾರ್ಟರ್ ಕಾಯ್ದೆಗಳು ಎಷ್ಟು ವರ್ಷಕ್ಕೆ ಒಮ್ಮೆ ಬಂದಿದ್ದು ಅಂತ ಕೇಳಿದ್ದ ನಿಮಗೆ. 20 ವರ್ಷಗಳಿಗೆ ಅದರ ಅವಧಿ ಇತ್ತು. 20 ವರ್ಷ ಆದ ನಂತರ ನೆಕ್ಸ್ಟ್ ಚಾರ್ಟರ್ ಕಾಯ್ದೆ ಬರ್ತಾ ಇತ್ತು. ಪಂಚವಾರ್ಷಿಕ ಯೋಜನೆಗಳು ಹೆಸರೇ ಹೇಳ್ತದೆ, ಪಂಚ ಅಂತ ಮೀನ್ಸ್ 5 ವರ್ಷಕ್ಕೆ ನಂತರ ಅದು ಮತ್ತೊಂದು ಯೋಜನೆ ಬರ್ತಾ ಇತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೀವು ಕಂಪ್ಯೂಟರ್ನಲ್ಲಿ ಹೊಸ ಫೋಲ್ಡರನ್ನು ರಚಿಸಿದಾಗ ಅದರ ಡಿಫಾಲ್ಟ್ ಹೆಸರೇನು ಅಂತ ಕೇಳಿದ್ದಾನೆ. ಇವಾಗ ಕಂಪ್ಯೂಟರ್ದಲ್ಲಿ ಯಾವುದೋ ಒಂದು ಫೈಲನ್ನು, ಒಂದು ಫೋಲ್ಡ್ರನ್ನು ನೀವು ರಚನೆ ಮಾಡ್ತೀರಾ. ಸರಿನಾ? ಒಂದು ಫೋಲ್ಡ್ರನ್ನು ನೀವು ರಚನೆ ಮಾಡ್ತೀರಾ. ಈ ಫೋಲ್ಡರ್ ರಚನೆ ಮಾಡಿದಾಗ ಅದ್ರ ಹೆಸರು ಏನಿರುತ್ತೆ ರೀ? ಇಲ್ಲಿ ಏನಿರುತ್ತೆ? ನಿಮ್ಮ ಹೆಸರು ಆಮೇಲೆ ಇಡ್ತೀರಾ ನೀವು. ಬಟ್ ಅಲ್ಲಿ ಡಿಫಾಲ್ಟಾಗಿ ಏನು ಬಂದಿರುತ್ತೆ? ಹೆಸರು ನ್ಯೂ ಫೋಲ್ಡರ್ ಅಂತ ಬರುತ್ತೆ. ಸರಿನಾ? ನ್ಯೂ ಫೋಲ್ಡರ್ ಅಂತ ಬರುತ್ತೆ ಅಲ್ಲಿ.
ಸರಿನಾ. ಸೊ ಡಿಫಾಲ್ಟ್ ಹೆಸರು ಏನಾಗಿರುತ್ತೆ ಅಂದರೆ ಆಲ್ವೇಸ್ ನ್ಯೂ ಫೋಲ್ಡರ್ ಅಂತಲೇ ಇರುತ್ತೆ. ಡಿಫಾಲ್ಟ್ ಹೆಸರು ಚೇಂಜ್ ಇರಲ್ಲ. ನೀವು ಆಮೇಲೆ ಅದನ್ನು ಡಬಲ್ ಕ್ಲಿಕ್ ಮಾಡಿ ಅಲ್ಲಿ ನೀವೇನು ಮಾಡ್ಕೋಬೇಕು ಅಂದರೆ ಚೇಂಜ್ ಮಾಡ್ಕೋಬೇಕು, ಸರಿನಾ. ಸೊ ಮೌಸಿಂದ ನೀವು ಡಬಲ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹೆಸರು ಇಟ್ಕೊಳ್ತೀರಾ, ರಾಜ, ರಾಣಿ, ಬೇರೆ ಬೇರೆ ಏನಾದರೂ, ಸರಿನಾ. ಬಟ್ ಅದರದ್ದು ಡಿಫಾಲ್ಟ್ ಹೆಸರು ಏನು ಅಂತ ಕೇಳಿದ್ರೆ ನ್ಯೂ ಫೋಲ್ಡರ್ ಅಂತಲೇ ಇರುತ್ತೆ. ಅದಾದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ IIFA 2025ರಲ್ಲಿ ಅತ್ಯುತ್ತಮ ಸಾಧನೆ ಪ್ರಶಸ್ತಿಯನ್ನು ಯಾರು ಪಡೆದರು ಅಂತ ಕೇಳಿದ್ದಾರೆ. ಈ ರಾಕೇಶ್ ರೋಷನ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ಪ್ರೆಡ್ಶೀಟ್ನಲ್ಲಿ ಮುದ್ರಿಸಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಯಾವ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸಲಾಗ್ತದೆ ಅಂತ ನೋಡಿದರೆ ಮುದ್ರಿಸಲು ಮೀನ್ಸ್ ಪ್ರಿಂಟ್ ಅಲ್ಲ. ಪ್ರಿಂಟ್ ಅಂದರೆ ಏನು, Ctrl+P ಅಷ್ಟೇ, ಸರಿನಾ. ಇಫ್ ಏನಾದರೂ ನಿಮಗೆ ಇದನ್ನು ಒಂದು ಪ್ರಿವ್ಯೂ ನೋಡಬೇಕಿತ್ತು ಅಂದರೆ ಯಾವ ಒಂದು ಶಾರ್ಟ್ ಕೀನ ಯೂಸ್ ಮಾಡ್ತೀರಾ ಸರ್? Ctrl+P. ಹೌದು, ಇದನ್ನು ಕೂಡ ರೈಟ್. ಬಟ್ ಇದು ಏನಾದರೂ ಆಪ್ಷನಲ್ಲಿ ಕೊಟ್ಟಿರಲಿಲ್ಲ ಅಂದರೆ Ctrl+F2 ಅಂತ ಕೊಟ್ಟಿರ್ತಾನೆ, ಸರಿನಾ. ಈ Ctrl+F2 ಏನಿದೆ ಅಲ್ವಾ, ಅದೊಂದು ಈ ಪ್ರಿಂಟ್ ಪ್ರಿವ್ಯೂನ ನೋಡೋಕ್ಕೆ ನಾವು ಬಳಸ್ತಕ್ಕಂಥ ಒಂದು ಶಾರ್ಟ್ ಕೀ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಥಾರ್ ಮರುಭೂಮಿ ಅರಾವಳಿಯ ಯಾವ ದಿಕ್ಕಿನಲ್ಲಿದೆ? ಮ್ಯಾಪ್ನ ನೀವು ನೋಡ್ಕೊಳ್ಳೇಬೇಕು. ಮ್ಯಾಪ್ ನೋಡ್ಕೊಳ್ಳಿಲ್ಲ ಅಂದರೆ 1-2 ಕ್ವಶನ್ ನಿಮಗೆ ನಿಮ್ಮ ಕೈಯಿಂದ ಹಾರೋಗ್ತವೆ. ನಿಮ್ಗೆ ಕೇಳಿದ್ದ ಪ್ಲೇಟೋ ಬಗ್ಗೆ, ಸರಿನಾ. ಇವಾಗ ಯಾವುದು ಮಾಳ್ವಾ ಪ್ಲೇಟೋ ಏನಿದೆ ಅಲ್ವಾ, ಅದು ಈ ಒಂದು ಛೋಟಾ ನಾಗ್ಪುರ ಪ್ಲೇಟೋದಿಂದ ಯಾವ ದಿಕ್ಕಿನಲ್ಲಿದೆ ಅಂತ ಕೇಳಿದ್ದ? ಪಶ್ಚಿಮ ದಿಕ್ಕಿನಲ್ಲಿದೆ. ಸೊ ಇದಕ್ಕೂ ಕೂಡ ಆನ್ಸರ್ ಅದೇ, ಏನು, ಥಾರ್ ಮರುಭೂಮಿ ಅರಾವಳಿಯ ಒಂದು ಯಾವ ದಿಕ್ಕಿನಲ್ಲಿ ಕಂಡುಬರ್ತದೆ ಅಂದರೆ ಇದೇ ಒಂದು ಪಶ್ಚಿಮ ದಿಕ್ಕಿನಲ್ಲೇ ಕಂಡುಬರ್ತದೆ, ಸರಿನಾ. ಇವಾಗ ನೀವು ಮ್ಯಾಪ್ ನೋಡ್ಕೊಳ್ಳಿ. ಮ್ಯಾಪ್ ಏನಾದರೂ ನಿಮಗೆ ನೆನಪಿತ್ತು ಅಂದರೆ ಆಲ್ಮೋಸ್ಟ್ ನಿಮಗೆ ಜಿಯೋಗ್ರಫಿ ಈಸಿ ಆಗುತ್ತೆ. ಒಂದು 60% ಈಸಿ ಆಗುತ್ತೆ. ಇನ್ನೊಂದು 40% ಏನು ಅಂದರೆ ನೆನಪಿಟ್ಕೊಳ್ಬೇಕು ಎಲ್ಲವೂ ಕೂಡ. ಬಟ್ ಏನು ನಿಮಗೆ ಇಂಡಿಯಾ ಮ್ಯಾಪ್ ಆಗಲಿ, ಕರ್ನಾಟಕ ಮ್ಯಾಪ್ ಆಗಲಿ, ಸಮ್ ಇಂಡಿವಿಜುವಲ್ ನಿಮಗೆ ಎಲ್ಲ ಮ್ಯಾಪ್ಗಳು ನೀವು ನೋಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಇರುತ್ತೆ. ನಮ್ಮ ಏನು ನೋಡಲಿಲ್ಲ ಅಂದರೆ ನೀವು ಇಂಡಿಯಾ ಮ್ಯಾಪ್ ಆದರೂ ನೋಡಲೇಬೇಕು, ಸರಿನಾ. ಇಂಡಿಯಾ ಮ್ಯಾಪ್ ಹೀಗೆ ತೊಗೊಳ್ಳಿ, ಓಕೆ, ಹೀಗೆ ತೊಗೊಳ್ಳಿ, ಓಕೆ, ಇಷ್ಟು ತೊಗೊಳ್ಳಿ. ಇವಾಗ ಯಾವ್ಯಾವ ರಾಜ್ಯ ಎಲ್ಲಿದೆ? ಇವಾಗ ಯಾವುದೋ ಒಂದು ರಾಜ್ಯ ಹೇಳ್ತೀನಿ ನಾನು. ರಾಜಸ್ಥಾನ ಅಂದರೆ ಇಲ್ಲೇ ಕೈ ಇಡಬೇಕು, ತ್ರಿಪುರ ಅಂದರೆ ಇಲ್ಲೇ ಕೈ ಇಡಬೇಕು, ನಾಗಾಲ್ಯಾಂಡ್ ಅಂದರೆ ಇಲ್ಲೇ ಕೈ ಇಡಬೇಕು, ಈ ಅರುಣಾಚಲ್ ಪ್ರದೇಶ ಅಂದರೆ ಇಲ್ಲೇ ಹೋಗಬೇಕು, ಬಿಹಾರ್ ಅಂದರೆ ಇಲ್ಲೇ ಹೋಗಬೇಕು, ಇವಾಗ ಯಾವುದು ಉತ್ತರಾಖಂಡ್ ಅಂದರೆ ಇಲ್ಲೇ ಹೋಗಬೇಕು, ಹಿಮಾಚಲ ಅಂದರೆ ಇದ್ರ ಮೇಲ್ಗಡೆನೇ ಹೋಗಬೇಕು, ಪಂಜಾಬ್ ಅಂದರೆ ಇಲ್ಲೇ ಕೈ ಹೋಗ್ಬೇಕು ನಂದು, ಸರಿನಾ. ಥಿಂಕ್ ನಮ್ದು ಕರೆಕ್ಟ್ ಯಾವುದು ನಾನು ನಿಮಗೆ ಸರ್ ಇಲ್ಲದ ನಮ್ಗೆ ಗೊತ್ತಿದೆ, ಬಟ್ ವಿತ್ ಬಾರ್ಡರ್ ಎಷ್ಟು ಹಂಚ್ಕೊಂಡಿದೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಲ್ವಾ. ಇವಾಗ ಯಾವುದೋ ಒಂದು ಇವಾಗ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಲೈನ್ ಹೋಗ್ತದೆ, ಎಲ್ಲಿಂದ ಹೋಗ್ತದೆ? ಹೀಗೆ ಹೋಗ್ತದೆ ಅದು ಲೈನು. ಈ ಲೈನ್ ಹೋಗೋದು ಅತಿ ಹೆಚ್ಚು ಯಾವ ಒಂದು ರಾಜ್ಯದ ಮೇಲೆ ಹಾಯ್ದು ಹೋಗಿದೆ ಸರ್? ಇವಾಗ ಮಧ್ಯಪ್ರದೇಶ ಇಲ್ಲಿದೆ, ಓಕೆ, ಹೀಗೆ ಕಂಡು ಬರುತ್ತೆ, ಇಲ್ಲಿ ಹೋಗಿದೆ, ಹೌದು, ಓಕೆ. ಅತಿ ಚಿಕ್ಕದಾಗಿ ಮೀನ್ಸ್ ಯಾವ ಒಂದು ರಾಜ್ಯದ ಮೇಲೆ ಅತಿ ಕಡಿಮೆ ಹಾಯ್ದು ಹೋಗಿದೆ ಇದು ಸರ್? ಇಲ್ಲಿ ತ್ರಿಪುರಾ ಮತ್ತು ಈ ಮಿಜೋರಾಮು ಕಡಿಮೆ ಚಿಕ್ಕ ರಾಜ್ಯಗಳಿದಾವೆ, ಚಿಕ್ಕದಾಗಿ ಹಾಯ್ದು ಹೋಗಿರುತ್ತೆ. ಆಗಲ್ಲ. ಈ ರಾಜಸ್ಥಾನದ ಮೇಲೆ ಅತಿ ಕಡಿಮೆ ಹಾಯ್ದು ಹೋಗಿದೆ ಯಾವುದು? ಈ ಒಂದು ಟ್ರೋಪಿಕ್ ಆಫ್ ಕ್ಯಾನ್ಸರ್ 23.5 ಒಂದು ಅಕ್ಷಾಂಶ, ಸರಿನಾ. ಇಷ್ಟು ಗೊತ್ತಿರಲಿ ನಿಮಗೆ, ಯಾಕಂದರೆ ಮ್ಯಾಪ್ ನಿಮಗೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಆಲ್ವೇಸ್ ಇಂಪಾರ್ಟೆಂಟ್ ಆಗುತ್ತೆ, ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಒಂದು ಥಾರ್ ಮರುಭೂಮಿ ಈ ನಮ್ಮ ಭಾರತ ದೇಶದಲ್ಲಿ ಏನಂತ ಕರಿತೀವಿ? ಥಾರ್ ಅಂತ ಕರಿತೀವಿ. ಈ ಒಂದು ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಅಂತ ಕರಿತೀವಿ. ಹಾಗೆ ಈ ಒಂದು ಅಫ್ಘಾನಿಸ್ತಾನದಲ್ಲಿ ರೇಗಿಸ್ತಾನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ ಇದನ್ನ ಪ್ರಶ್ನೆನ ಬೇರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಹಾಗೆ SSC JEE ಕೇಳಿದಾನೆ ಈ ಪ್ರಶ್ನೆನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ HF ದುರ್ಬಲ, ಓಕೆ, ಇದು ನ್ಯಾಯಾಂಗ ಚಟುವಟಿಕೆ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂತ ಕೇಳಿದ್ದಾನೆ. ಈ ನ್ಯಾಯಾಂಗ ಚಟುವಟಿಕೆ ಎಂಬ ಒಂದು ಪದವನ್ನು ಮೊದಲು ಬಳಸಿದವರು ಯಾರು ಅಂದರೆ 1947ರಲ್ಲಿ ಅಮೆರಿಕನ್ ಇತಿಹಾಸಕಾರ ಆರ್ಥರ್ ಶ್ಲೇಸಿಂಗರ್ ಜೂನಿಯರ್ ಅವರು ಬಳಸ್ತಾರೆ. ಸೊ ಈ ನ್ಯಾಯಾಂಗ ಈ ಥರ ಬಂದರೆ ನಿಮಗೆ ಆಲ್ಮೋಸ್ಟ್ ಏನು ಅಂದರೆ ಅಮೆರಿಕದವರೇ ಆಗಿರ್ತಾರೆ. ಏನೋ ಅವರಿಗೆ ಒಂದು ಈ ನ್ಯಾಯಾಂಗದ ಮೇಲೆ ಏನು ಲವ್ ಇದೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಿಮಗೆ ನ್ಯಾಯಾಂಗ ಅಂತ ಬಂದರೆ 99% ಕಣ್ಣು ಹೋಗೋದು ಮತ್ತು ನಮ್ಮ ಒಂದು ಬೆರಳು ಹೋಗೋದು ಈ ಒಂದು ಅಮೆರಿಕದ ಮೇಲೇ, ಸರಿನಾ. ಈ ನ್ಯಾಯಾಂಗ ಎಂಬ ಪದವನ್ನು ಕೊಟ್ಟವರು ಕೂಡ ಅದೇ ಒಂದು ಅಮೆರಿಕದ ಒಬ್ಬ ವ್ಯಕ್ತಿ, ಸರಿನಾ. ಯಾರು ಅವರು ವ್ಯಕ್ತಿ ಅಂತ ನೋಡೋದಾದರೆ ಈ ಆರ್ಥರ್ ಶ್ಲೇಸಿಂಗರ್ ಜೂನಿಯರ್ ಅನ್ನೋ ವ್ಯಕ್ತಿ, ಸರಿನಾ, ಇವರು ಕೊಟ್ಟಿರ್ತಾರೆ. ಹಾಗೆ ಭಾರತದಲ್ಲಿ ನ್ಯಾಯಾಂಗ ಕ್ರಿಯಾವಾದ ಅಡಿಪಾಯವನ್ನು ನ್ಯಾಯಮೂರ್ತಿಗಳಾದ VR ಕೃಷ್ಣ ಅಯ್ಯರ್, PN ಭಗವತಿ, ಚಿನ್ನಪ್ಪ ರೆಡ್ಡಿ ಮತ್ತು DA ದೇಸಾಯಿ ಹಾಕಿದರು, ಸರಿನಾ. ಇವರು ಇಂಪಾರ್ಟೆಂಟ್ ಆಗ್ತಾರೆ. PN ಭಗವತಿ, PIL ಇವು ತಂದವರು ಇವರೇ. ಅದಾದ ನಂತರ ಇವರು ಯಾರು? ಕೃಷ್ಣ ಅಯ್ಯರ್ ಅವರು, ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1757ರ ಕ್ರಾಂತಿಯಲ್ಲಿ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಭಾಗವಹಿಸಲಿಲ್ಲ ಅಂತ ಕೇಳಿದ್ದಾನೆ. ಸೊ ಆಪ್ಷನಲ್ಲಿ ಆರ್ಯಭಟ್ಟ ಕೊಂಡಿದ್ದ ಅಂತೆ, ಸರಿನಾ. ಆಪ್ಷನ್ ಆರ್ಯಭಟ್ಟ ಹೇಗೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಆಯಿದ್ರು? ಇವಾಗ ಆರ್ಯಭಟ್ರಲ್ಲ, ಆರ್ಯಭಟ್ರು ಅವರು ಒಂದು ಶತಮಾನನೇ ಬೇರೆ, ಇದು 19ನೇ ಶತಮಾನನೇ ಬೇರೆ ಅಲ್ವಾ. ಸೊ ಮೀನ್ಸ್ ಆರ್ಯಭಟ್ಟ ಆಗಲ್ಲ. ಸೊ ಈ 1957ರ ಕ್ರಾಂತಿಯಲ್ಲಿ ಆರ್ಯಭಟ್ಟ ಭಾಗವಹಿಸಿಲ್ಲ. ಆರ್ಯಭಟ್ಟ ಬರೆದಿರ್ತಕ್ಕಂಥ ಪುಸ್ತಕಗಳು ಯಾವ್ದು ಅದನ್ನು ಹೇಳಿ ನೀವು, ಸರಿನಾ. ಇವರು ಯಾರೋ ಒಬ್ಬರು ಆಸ್ಥಾನದಲ್ಲಿ ಕಂಡುಬರ್ತಿದ್ರು? 1ನೇ ಚಂದ್ರಗುಪ್ತನ ಅಥವಾ 2ನೇ ಚಂದ್ರಗುಪ್ತನ? 2ನೇ ಚಂದ್ರಗುಪ್ತನ ಒಂದು ಆಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ನವರತ್ನಗಳಲ್ಲಿ ಒಬ್ಬರು ಆಗಿದ್ರು. ಹಾಗೆ ಆರ್ಯಭಟ್ಟ 5 ಮತ್ತು 6ನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಪ್ರಾಚೀನ ಭಾರತೀಯ ಗಣಿತ ತಜ್ಞ ಖಗೋಳಶಾಸ್ತ್ರಜ್ಞರಾಗಿದ್ದರು. ಇವರು 1957ರ ಕ್ರಾಂತಿಯ 19ನೇ ಶತಮಾನದ ಒಂದು ಘಟನೆಯಾಗಿದೆ ಇದು, ಸರಿನಾ. ಸೊ ಅದಕ್ಕೆ 19ನೇ ಶತಮಾನದಲ್ಲಿ 5ನೇ ಶತಮಾನದಲ್ಲಿ ಇದಕ್ಕೆ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ. ಹಾಗೆ 1857ರ ಕ್ರಾಂತಿ ಬಗ್ಗೆ ನಿಮಗೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್
ಪ್ರಶ್ನೆನ ಕೇಳ್ತಾ ಇದ್ದಾನೆ. ಸೊ ನೋಡ್ಕೊಳ್ಳಿ. ಇನ್ನೂ ಹೇಳಬೇಕು ಅಂದರೆ 1857ರ ಕ್ರಾಂತಿಯ ಬಗ್ಗೆ ಈ RRB NTPCಯಲ್ಲಿ ಪ್ರಶ್ನೆನ ಕೇಳಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ SSC GDನಲ್ಲಿ ನೀವು ಏನಾದರೂ ಈ ಒಂದು ಟಾಪಿಕ್ ರಿಲೇಟೆಡ್ ಕ್ವಶನ್ ನೋಡಿದ್ರೆ ಭಯ ಬಿದ್ದು ಹೋಗ್ತೀರಾ, ಸರಿನಾ? ಕೆಲವೊಂದು ಅವ್ರ ವ್ಯಕ್ತಿಗಳ ಹೆಸರೇ ಕೇಳಿಲ್ಲ ನೀವು, ಆ ಒಂದು ವ್ಯಕ್ತಿಗಳ ಹೆಸರು ಕೆಲವೊಂದು ಊರುಗಳೇ ಗೊತ್ತಿಲ್ಲ ಅವು ಯಾವ ರಾಜ್ಯದಲ್ಲಿ ಇದ್ದಾವೆ ಅಂತ. ಮಹಾರಾಷ್ಟ್ರದ ಕೆಲವೊಂದು ಎಷ್ಟೋ ಪ್ರದೇಶಗಳನ್ನ ಕೊಟ್ಟು ಅಲ್ಲಿ ಯಾರು ದಂಗೆ ಎದ್ದಿದ್ರು ಅಂತ ಕೇಳಿದ್ದಾನೆ. SSC GDನಲ್ಲಿ ಕ್ವಶನ್ಗಳು ಹೀಗೆ ಬಂದಿದ್ದಾವೆ. RPF ಕಾನ್ಸ್ಟೇಬಲಲ್ಲಿ ಕ್ವಶನ್ಗಳು ಹೀಗೆ ಬಂದಿದ್ದಾವೆ. ಮೇ ಬಿ RPF ಕಾನ್ಸ್ಟೇಬಲ್ ಕಂಪೇರ್ ಮಾಡಿದ್ರೆ ಈ ಕ್ವಶನ್ ಇನ್ನೂ ಸ್ವಲ್ಪ ಅಂದರೆ ಈಸಿ ಬಂದಿದೆ ಈ ಒಂದು ಟಾಪಿಕ್ ಮೇಲೆ ಅಂತ ಹೇಳ್ಬೋದು, ಸರಿನಾ? ಮೀನ್ಸ್ ಕ್ವಶನ್ ಪೇಪರ್ ಈಸಿ ಅಂತ ನಾನು ಹೇಳಲ್ಲ, ಬಟ್ ಏನಂದರೆ ಈ ಒಂದು ಟಾಪಿಕ್ ಹೇಳ್ತಾ ಇದ್ದೀನಿ 1857ರ ಒಂದು ಟಾಪಿಕ್ ಮೇಲೆ, ಸರಿನಾ? ಇದನ್ನು ನೀವು ನೋಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ ಇದೆ. 1857ರ ದಂಗೆ ಮೇಲೆ ಒಂದು 2 ಪ್ರಶ್ನೆ ಕೇಳ್ತಾ ಇದ್ದಾನೆ. 2 ಕ್ವಶನ್ ಈಸಿ ಇರ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಣ್ಣ ಹಿಮಾಲಯ ಮತ್ತು ಶಿವಾಲಿಕ್ ಶ್ರೇಣಿಗಳ ನಡುವಿನ ಕಣಿವೆಯನ್ನು ಏನೆಂದು ಕರೆಯಲಾಗ್ತದೆ? ಡೂನ್ಗಳೆಂದು ಕರೆಯಲಾಗ್ತದೆ. ಇದೇನು ಸಿಂಪಲ್ ಜಿಯೋಗ್ರಫಿ ಇದೆಲ್ಲವೂ ಕೂಡ ನಿಮಗೆ. ಇವಾಗ ಒಂದೇನು ಔಟರ್ ಹಿಮಾಲಯ ಅಂತ ಕರಿತೀವಿ ನಾವು, ಅದಾದ ನಂತರ ಇನ್ನೊಂದು ಯಾವುದು ಅಂದರೆ ಈ ಒಂದು ಲೆಸ್ಸರ್ ಹಿಮಾಲಯ ಅಂತ ಕರಿತೀವಿ, ಅದಾದ ನಂತರ ಗ್ರೇಟರ್ ಹಿಮಾಲಯ ಅಂತ ಕರಿತೀವಿ. ಇದೊಂದು ಔಟರ್ ಹಿಮಾಲಯ ಮತ್ತು ಈ ಲೆಸ್ಸರ್ ಹಿಮಾಲಯಗಳ ನಡುವೆ ಕಂಡುಬರ್ತಕ್ಕಂಥ ಈ ಸಮತಟ್ಟಾದ ಪ್ರದೇಶ ಏನಿದೆ ಅಲ್ವಾ, ಈ ಬೆಟ್ಟಗಳ ಸಮತಟ್ಟಾದ ಪ್ರದೇಶವನ್ನು ನಾವು ಏನಂತ ಕರಿತೀವಿ? ಡೂನ್ಸ್ ಅಂತ ಕರಿತೀವಿ. ಅತ್ಯಂತ ದೊಡ್ಡ ಡೂನ್ ಯಾವುದಾಗಿದೆ? ಡೆಹ್ರಾಡೂನ್ ಅಂತ ನಾವು ಹೇಳ್ಬೋದು. ಅದಾದ ನಂತರ ಇನ್ನೊಂದು ಮತ್ತೆ ಯಾವ್ದು ಕಂಡುಬರುತ್ತೆ? ಇದೇ ಒಂದು ಹಿಮಾಚಲ ಪ್ರದೇಶಗಳಲ್ಲಿ ನಿಮಗೆ ಈ ಪಿಂಜೋರ್ ಡೂನ್ ಅಂತ ಕೂಡ ಕಂಡುಬರುತ್ತೆ. ಬಟ್ ಅತ್ಯಂತ ದೊಡ್ಡ ಡೂನ್ ಯಾವುದಂದ್ರೆ ಇದೇ ಡೆಹ್ರಾಡೂನ್. ನೆನ್ಪಿಟ್ಕೊಳ್ಳಿ, ಯಾವುದು ಡೆಹ್ರಾಡೂನ್ ಮತ್ತು ಪಂಜೋರ್ಡೂನ್. ಇಲ್ಲಿ ನಿಮಗೆ ಮೇಲ್ಗಡೆ ಅತ್ಯಂತ ಮೇಲ್ಗಡೆ ಕಂಡುಬರ್ತಕ್ಕಂಥ ಒಂದು ಹಿಮಾಲಯದ ಒಂದು ವ್ಯಾಪ್ತಿ ಯಾವುದು ಅಂದರೆ ಗ್ರೇಟರ್ ಹಿಮಾಲಯ, ಮಿಡಲಲ್ಲಿ ಲೆಸ್ಸರ್ ಹಿಮಾಲಯ ಅಂತ ಕರಿತೀವಿ. ಹಾಗೆ ಈ ಫುಲ್ ಕೆಳಗಡೆ ಇದನ್ನು ಔಟರ್ ಹಿಮಾಲಯ ಅಂತ ಕರಿತೀವಿ, ಅಥವಾ ಬೇರೆ ಹೆಸರಿಂದ ಕೂಡ ಕರಿಬೋದು. ಗ್ರೇಟರ್ ಹಿಮಾಲಯವನ್ನು ಹಿಮಾದ್ರಿ ಅಂತ, ಈ ಮಿಡಲ್ ಹಿಮಾಲಯನ ಮೀನ್ಸ್ ಲೆಸ್ಸರ್ ಹಿಮಾಲಯವನ್ನು ನಾವು ಹಿಮಾಚಲ ಅಂತ, ಹಾಗೆ ಈ ಒಂದು ಔಟರ್ ಹಿಮಾಲಯವನ್ನು ನಾವು ಶಿವಾಲಿಕ್ ಅಂತ ಕೂಡ ಕರಿತೀವಿ. ಕೇಳ್ಬೋದು ನಿಮಗೆ, ಶಿವಾಲಿಕ್ ಅಂತ ನಾವು ಯಾವುದನ್ನು ಕರಿತೀವಿ, ಅಥವಾ ಹಿಮಾಚಲ ಅಂತ ನಾವು ಯಾವುದನ್ನು ಕರಿತೀವಿ, ಹಿಮಾದ್ರಿ ಅಂತ ನಾವು ಯಾವುದನ್ನು ಕರಿತೀವಿ, ಕೇಳ್ತಾನೆ. ಹಾಗೆ ಇನ್ನೊಂದು ನೆನಪಿಟ್ಕೊಳ್ಳಿ, ನಮ್ಮ ಭಾರತದಲ್ಲಿ ಶ್ರೇಣಿಗಳು ಹಾಯ್ದು ಹೋಗಿದ್ದಾವಲ್ವಾ, ಶ್ರೇಣಿಗಳು ಯಾವ್ದು ಟಾಪಲ್ಲಿ ಯಾವುದಿದೆ, ಅದ್ರ ಕೆಳಗಡೆ ಯಾವುದಿದೆ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಹೋಗೋದು ನಿಮಗೆ ಈಗ ನನ್ನ ಭಾರತವನ್ನು ತೆಗೆದ್ರೆ ನಾನು ಫಸ್ಟ್ ಹೀಗೆ ಹೋಗೋದು ಯಾವ್ದು ಹೋಗುತ್ತೆ ಅಂದರೆ ನಿಮಗೆ ಈ ಒಂದು ಕಾರಾಕೋರಂ ಶ್ರೇಣಿ ಹೋಗುತ್ತೆ. ಅದರ ಕೆಳಗಡೆ ಹೋಗೋದು ನಿಮಗೆ ಈ ಒಂದು ಲಡಾಖ್ ಶ್ರೇಣಿ ಹೋಗುತ್ತೆ. ಲಡಾಖ್ ಶ್ರೇಣಿಯ ಕೆಳಗಡೆ ನಿಮಗೆ ಹಾದು ಹೋಗೋದು ಯಾವುದು ಅಂದರೆ ಈ ಜಾಸ್ಕರ್ ಶ್ರೇಣಿಯ ಕೆಳಗಡೆ ಬರೋದು ನಿಮಗೆ ಈ ಒಂದು ಗ್ರೇಟರ್ ಹಿಮಾಲಯದ ಕೆಳಗಡೆ ನಿಮಗೆ ಈ ಲೆಸ್ಸರ್ ಹಿಮಾಲಯದ ಕೆಳಗಡೆ ಈ ಒಂದು ನಿಮಗೆ ಕಂಡುಬರ್ತಕ್ಕಂತಹ ಔಟರ್ ಹಿಮಾಲಯ, ಸರಿನಾ? ಇದೇ ಒಂದು ಆರ್ಡರ್ ನೆನ್ಪಿಟ್ಕೊಳ್ಳಿ. ಯಾವುದ್ರ ಮಧ್ಯೆ ಯಾವ್ದು ಕಂಡುಬರುತ್ತೆ ಅಂತ ನಿಮಗೆ ಕೇಳ್ಬೋದು, ಅಥವಾ ಈ ಒಂದು ಕಾರಾಕೋರಂ ಮತ್ತು ಈ ಒಂದು ಯಾವುದು ಜಾಸ್ಕರ್ ಮಧ್ಯೆ ಯಾವ ಒಂದು ಶ್ರೇಣಿ ಕಂಡುಬರ್ತದೆ ಅಂತ ಕೇಳ್ಬೋದು ನಿಮಗೆ, ಅಥವಾ ಈ ಒಂದು ಲಡಾಖ್ ಶ್ರೇಣಿ ಮತ್ತು ಈ ಜಾಸ್ಕರ್ ಶ್ರೇಣಿಯ ಮಧ್ಯೆ ಹಾದು ಹೋಗಿರ್ತಕ್ಕಂಥ ಒಂದು ನದಿ ಯಾವುದು ಅಂತ ಕೇಳ್ಬೋದು ನಿಮಗೆ, ಸರಿನಾ? ಸೊ ಅವಾಗ ಸಿಂಧು ನದಿ ಅಂತ ಹೇಳಬೇಕಾಗತ್ತೆ, ಸರಿಯಾ? ಸೊ ಈ ರೀತಿ ಫಿಸಿಕಲ್ ಮ್ಯಾಪ್ ಏನಿದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಮ್ಯಾಪಲ್ಲಿ ನೀವೇನು ರಟ್ಟ ಹೊಡೆಯೋದೇನಿಲ್ಲ, ಜಸ್ಟ್ ನೋಡಿದ್ರೆ ಅದು ಇಷ್ಟ ಆಗುತ್ತೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯುದ್ಧಾನಂತರದ ಅವಧಿಯ ಸಾಂಪ್ರದಾಯಿಕ ನ್ಯಾಯಾಲಯಗಳನ್ನು ಯಾವ ನ್ಯಾಯಾಲಯವು ಬದಲಾಯಿಸಿದೆ, ಯಾವ ಒಂದು ಹೆಸರಿನಿಂದ ಬದಲಾಯಿಸಿದೆ ಅಂತ ನೋಡೋದಾದರೆ ಈ ಹೈಕೋರ್ಟ್ಗಳನ್ನು ಬದಲಾಯಿಸ್ತದೆ ಅಂತ ಹೇಳ್ಬೋದು. ಹೈಕೋರ್ಟ್ಗಳಂತ ಕರಿತೀವಿ, ಸರಿನಾ? ಈ ಯುದ್ಧದ ನಂತರ ಯಾವ ಒಂದು ಈ ಸಾಂಪ್ರದಾಯಿಕ ನ್ಯಾಯಾಲಯಗಳು ಏನೇನಿದಾವಲ್ವಾ ಮೊದಲಿಂದು, ಅವುಗಳೆಲ್ಲವೂ ಕೂಡ ಈ ಹೈಕೋರ್ಟ್ ಬದಲಾಯಿಸ್ತದೆ. 1861ರ ಭಾರತೀಯ ಹೈಕೋರ್ಟ್ ಕಾಯ್ದೆಯಡಿಯಲ್ಲಿ ಕಲ್ಕತ್ತಾ, ಮದ್ರಾಸ್ ಮತ್ತು ಬಾಂಬೆ ಸುಪ್ರೀಂ ಕೋರ್ಟ್ಗಳ ಬದಲಿಗೆ ಹೈಕೋರ್ಟ್ಗಳನ್ನು ಸ್ಥಾಪಿಸಲಾಯಿತು. ಮೊದಲು ನಿಮಗೆ ಸುಪ್ರೀಂ ಕೋರ್ಟ್ ಇತ್ತು, ಒಂದೇ ಒಂದು ಸುಪ್ರೀಂ ಕೋರ್ಟ್. ಎಲ್ಲಿ? ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಕಂಡು ಬರ್ತಾಯಿತ್ತು. ಯಾವಾಗ ಮಾಡಿದ್ರು? 1774ರಲ್ಲಿ. 1773ರ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ನೋ ಪ್ರಕಾರ 1774ರಲ್ಲಿ ಒಂದು ಸುಪ್ರೀಂ ಕೋರ್ಟ್ನ ತರ್ತಾರೆ. ಎಲ್ಲಿ? ಕೋಲ್ಕತ್ತಾದಲ್ಲಿ. ಅದರ ಮೊದಲ ಈ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ನೋಡೋದಾದರೆ ಎಲಿಜಾ ಇಂಪೇನ್ ಅವರು. ಯಾರು? ಎಲಿಜಾ ಇಂಪೇನ್ ಅವರು. ಸೊ ಇವರು ಕೂಡ ವರ್ಕ್ ಮಾಡಿದ್ರು 74ರಿಂದ 61ರವರೆಗೂ. 61ಕ್ಕೆ ಒಂದು ಮನಸ್ಸು ಬತ್ತು ಇವರಿಗೆ, ಬ್ರಿಟಿಷರಿಗೆ ಬೇರೆ ಮನಸ್ಸು. ಒಂದೇ ಕೋರ್ಟ್ ಬೇಡ, ಒಂದೇ ಕೋರ್ಟ್ ಆದರೆ ಈ ನನ್ನ ಮಕ್ಕಳು ಎಲ್ಲ ಕಡೆ ಬೇರೆ ಕಡೆಯಿಂದ ದಂಗೆ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಶವನ ಮಾಡಮಿ, ಎಲ್ಲರಿಗೂ ಕೂಡ ಹಿಡಿದು ನೇಣಿಗೆ ಹಾಕಾನೆ. ಸೊ ಅದಕ್ಕೆ ಏನು ಮಾಡೋಣ, 3 ಕಡೆ ಕೋರ್ಟ್ಗಳನ್ನು ಸ್ಥಾಪನೆ ಮಾಡೋಣ ಅಂತ ಆ ಒಂದು ದುರುದ್ದೇಶದಿಂದ ಕೋರ್ಟ್ಗಳನ್ನು ಸ್ಥಾಪನೆ ಮಾಡ್ತಾರೆ ಅವರು. ನ್ಯಾಯ ಕೊಡಿಸೋಕ್ಕೆಲ್ಲ ಭಾರತೀಯರಿಗೆ ನ್ಯಾಯ ಕೊಡಿಸ್ಬೋದಾಗಿತ್ತು, ಆದರೆ ಅವರು ಬೇರೆ ಏನೇನೋ ಕಾರ್ಯಗಳನ್ನು ತರಬಹುದಾಗಿತ್ತು. ಬಟ್ ಭಾರತೀಯರಿಗೆ ದಂಡಿಸುವ ಸಲುವಾಗಿ ಕೋರ್ಟ್ಗಳನ್ನು ತರ್ತಾರೆ ಇವರು ಬ್ರಿಟಿಷರು. ಆ ಕೋರ್ಟ್ಗಳನ್ನು ಒಂದು ಇಲ್ಲಿ ಕಲ್ಕತ್ತಾದಲ್ಲಿ, ಹಾಗೆ ಇನ್ನೊಂದು ಇಲ್ಲಿ ಮದ್ರಾಸಲ್ಲಿ, ಹಾಗೆ ಇಲ್ಲಿ ಒಂದು ಬಾಂಬೆಯಲ್ಲಿ 3 ಕೋರ್ಟ್ಗಳನ್ನ ತರ್ತಾರೆ. ಯಾವಾಗ? ಈ 1861ರ ಕಾಯ್ದೆಯ ಪ್ರಕಾರ 1862ರಲ್ಲಿ. ಇವುಗಳನ್ನು ನಾವು ಏನಂತ ಕರಿತೀವಿ? ಹೈಕೋರ್ಟ್ಗಳು ಅಂತ ಕರಿತೀವಿ, ಸರಿನಾ? ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇದು ಹೈಕೋರ್ಟ್ಗಳು ಮುಂದೆ ನಿಮಗೆ ಹೋಗ್ತವೆ. ನೆಕ್ಸ್ಟ್ ಇದು ಯಾವುದು? ಈ 1958ರಲ್ಲಿ 1900
37ರಲ್ಲಿ ಮತ್ತೆ ಬೇರೆ ಕೋಡ್ ಬರ್ತದೆ, ಈ ಕೋಡ್ಗಳು ಹೋಗ್ತವೆ, ಬೇರೆ ಕೋಡ್ಗಳು ಬರ್ತವೆ. ಯಾವ್ದು ಕೋಡ್ ಬರುತ್ತೆ, ಆ ಕೋಡಿನ ಹೆಸರೇನು? 1937ರಲ್ಲಿ. ಈ 1950 ಜನವರಿ 28ರಂದು ಮತ್ತೆ ಸುಪ್ರೀಂ ಕೋರ್ಟ್ ಇವಾಗ ಏನಿದೆಯಲ್ವಾ ದೆಹಲಿಯಲ್ಲಿ ಅದು ಬರುತ್ತೆ. ಬಟ್ ಈ 1937ರಲ್ಲೂ ಕೂಡ ಒಂದು ಕೋರ್ಟ್ ಸ್ಥಾಪನೆ ಆಗುತ್ತೆ. ಯಾವ ಕೋರ್ಟ್ ಅದು? ಫೆಡರಲ್ ಕೋರ್ಟಾ ಅಥವಾ ಅಲ್ವಾ? ಅಷ್ಟೇ ಹೇಳಿ ನನಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ಮಾರ್ಟ್ ಸಿಟಿ ಮಿಷನ್ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ದಾನೆ. ಯಾವಾಗ ಪ್ರಾರಂಭವಾಗ್ತದೆ ಅಂತ ಇದು ನೋಡೋದಾದ್ರೆ 2015 ಜೂನ್ 25ರಂದು ಇದು ಪ್ರಾರಂಭವಾಗ್ತದೆ. ದೇಶದ ಆಯ್ದ 100 ನಗರಗಳಲ್ಲಿ ನಾಗರಿಕರಿಗೆ ಉತ್ತಮ ಜೀವನ ಮಟ್ಟ ಮತ್ತು ಬಲವಾದ ಮೂಲಸೌಕರ್ಯ ಮತ್ತು ಸುಸ್ಥಿರ ಪರಿಸರವನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ. ಯಾವುದು? ಸ್ಮಾರ್ಟ್ ಸಿಟಿ ಮಿಷನ್ ಅನ್ನೋದು. ಹಾಗೆ ನಮ್ಮ ಕರ್ನಾಟಕದ ಯಾವ ನಗರಗಳು ಈ ಸ್ಮಾರ್ಟ್ ಸಿಟಿ ನಗರಗಳಿಗೆ ಆಯ್ಕೆಯಾಗಿದ್ದಾವೆ 2024ರಲ್ಲಿ ಅಂತ ಹೇಳ್ಬೋದಾ? ಅದನ್ನು ಕಮೆಂಟ್ ಮಾಡಿ, ನಮ್ಮ ಕರ್ನಾಟಕದ 2 ನಗರಗಳನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಂಪ್ಯೂಟರ್ನಲ್ಲಿ ಅಳಿಸಲಾದ ಎಲ್ಲ ಫೈಲ್ಗಳು ಎಲ್ಲಿಗೆ ಹೋಗುತ್ತವೆ? ಒಂದು ಸರಿ ಕೇಳಿದ ಇದು ಪ್ರಶ್ನೆ. ಎಲ್ಲಿ? ರೀಸೈಕಲ್ ಬಿನ್ಗೆ ಹೋಗ್ತವೆ. ಇಫ್ ಏನಾದರೂ ರೀಸೈಕಲ್ ಬಿನ್ಗೆ ಹೋಗಬಾರ್ದು ಅಂದರೆ ನಾನು ಏನು ಕ್ಲಿಕ್ ಮಾಡಬೇಕು? ಶಾರ್ಟ್ ಕೀ ಒಂದು Shift+Delete ನಾನು ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1510ರಲ್ಲಿ ಪೋರ್ಚುಗೀಸ್ ಕಮಾಂಡರ್ ಅಲ್ಫೆನ್ಸೋ ಅಲ್ಬುಕರ್ಕ್ ಎಲ್ಲಿ ವಶಪಡಿಸಿಕೊಂಡರು ಅಂತ ನೋಡೋದಾದ್ರೆ ಅವನು ವಶಪಡಿಸ್ಕೊಳ್ಳಿಲ್ಲ, ನಮ್ಮ ಕೃಷ್ಣದೇವರಾಯ ವಶಪಡಿಸಿಕೊಂಡು ಅವ್ರಿಗೆ ಕೊಟ್ಟರು, ಸುಮ್ಮನೆ ದಾನವಾಗಿ ಇಟ್ಕೊ ನೀನು ಅಂತ. ಸರಿನಾ? ಯಾವೊಂದು ಪ್ರದೇಶ ಅಂತ ನೋಡೋದಾದ್ರೆ ಗೋವಾವನ್ನು ಯಾರಿಂದ ಗೆದ್ರು? ಯೂಸುಫ್ ಆದಿಲ್ ಶಾಹಿ. ಜಸ್ಟ್ ಆದಿಲ್ ಶಾಹಿ ಅಲ್ಲ, ಯೂಸುಫ್ ಆದಿಲ್ ಶಾಹಿ ಅಂತ ನೆನ್ಪಿಟ್ಕೊಳ್ಳಿ. ಈ ಯೂಸುಫ್ ಆದಿಲ್ ಶಾಹಿ ಮನೆತನದ ಸ್ಥಾಪಕ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು ಅಂದರೆ ಈ ಯೂಸುಫ್ ಆದಿಲ್ ಶಾಹಿ ಅನ್ನೋನು ಆಗಿರ್ತಾನೆ. ಸರಿನಾ? ಈತನ ಮಗ ಯಾರು? ಇಸ್ಮಾಯಿಲ್ ಅಂತ ಕಂಡುಬರ್ತಾನೆ. ಸರಿನಾ? ಇಸ್ಮಾಯಿಲ್ ಈತ. ಈ ಒಂದು ಕೂಡ ಸ್ಟೋರಿ ಇದೆ. ಏನು? ನಮ್ಮ ಕೃಷ್ಣದೇವರಾಯ ಅವರು ಒಡಿಶಾಕ್ಕೆ ದಾಳಿ ಮಾಡಲು ಹೋದಾಗ ಒಡಿಶಾದ ಗಜಪತಿಗೆ ಹೋಗಿ ಹೆಂಗಿದೆಯಪ್ಪ, ಆರಾಮಿದೆಯಲ್ಲ, ಯುದ್ಧ ಮಾಡೋಣ ಅಂತ ಕೇಳಕ್ಕೆ ಹೋದಾಗ ಈ ಇಸ್ಮಾಯಿಲ್ ಏನು ಮಾಡ್ತಾನೆ, ಈ ದೋಬ್ನ ವಶಪಡಿಸ್ಕೊಂಡಿರ್ತಾನೆ. ಇಲ್ಲಿ ಯಾವುದು ರಾಯಚೂರು ದೋಬ ಇರುತ್ತಲ್ಲೋ ವಶಪಡಿಸ್ಕೊಂಡಿರ್ತಾನೆ. ಏನು ಕೃಷ್ಣದೇವರಾಯ ರಿಟರ್ನ್ ಬರ್ತಾನಲ್ವಾ ವಿಜಯನಗರಕ್ಕೆ, ಹಂಪಿಗೆ, ಅಲ್ಲಿ ಬಂದಾಗ ಸ್ಮೈಲ್ ಮಾಡು ಸ್ವಲ್ಪ ನೋಡೋಣ ಅಂತ ಇವನಿಗೆ ಹೋಗಿ ಫುಲ್ ಸೋಲಿಸಿ ಮತ್ತೆ ರಿಟರ್ನ್ ಅದನ್ನು ಕಬ್ಜಾ ಮಾಡ್ಕೊಂಡ್ಬರ್ತಾರೆ. ಯಾರು? ನಮ್ಮ ಕೃಷ್ಣದೇವರಾಯರು. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೈಕಲ್ ಶ್ರೇಣಿಯ ಅತ್ಯುನ್ನತ ಶಿಖರ ಯಾವುದು ಅಂತ ಕೇಳಿದ್ದಾನೆ. ಮೈಕಲ್ ಶ್ರೇಣಿಯ ಬಗ್ಗೆ ನಿನ್ನೇನು ಹೇಳಿಲ್ವಾ? ಸೊ ಇದು ಕೂಡ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಯಾವುದು ಅಂದರೆ ಅಮರಕಂಟಕ ಅನ್ನೋದು ಈ ಮೈಕಲ್ ಶ್ರೇಣಿಯ ಅತ್ಯಂತ ಉನ್ನತವಾದ ಶಿಖರವಾಗಿದೆ. ಹಾಗೆ ಈ ಸಾತ್ಪುರ ಶ್ರೇಣಿಯ ಅತ್ಯಂತ ಉನ್ನತವಾದ ಶಿಖರ ಯಾವುದು? ದುಗ್ಪಗರ್ ಅಂತ ಕಂಡುಬರುತ್ತೆ. ಸರಿನಾ? ದುಗ್ಪಗರ್ ಅನ್ನೋದು ಏನಾಗಿದೆ? ಈ ಒಂದು ಸಾತ್ಪುರ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರವಾಗಿ ಕಂಡುಬರುತ್ತೆ. ಹಾಗೆ ವಿಂಧ್ಯ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಗುಡ್ ವಿಲ್ ಅಂತ ಹೇಳ್ಬೋದು. ಸರಿನಾ? ಗುಡ್ ವಿಲ್ ಅಥವಾ ಸದ್ಭಾವನ ಶಿಖರ ಅಂತ ಹೇಳ್ಬೋದು. ಯಾವುದು? ವಿಂಧ್ಯ ಶಿಖರದ ವಿಂಧ್ಯ ಪರ್ವತಗಳ ಅತ್ಯಂತ ಎತ್ತರವಾದ ಶಿಖರ. ಹಾಗೆ ಈ ಹಿಮಾಲಯದ ಯಾವುದು? ಮೌಂಟ್ ಎವರೆಸ್ಟು. ಅದಾಂತರ ನೆಕ್ಸ್ಟ್ ಯಾವ್ದು ಕಂಡುಬರುತ್ತೆ? ಅರಾವಳಿಯಲ್ಲಿ ನಿಮ್ಗೆ ಯಾವ್ದು ಕಂಡುಬರುತ್ತೆ ಅಂದರೆ ಈ ಗುರು ಶಿಖರ ಅತ್ಯಂತ ಎತ್ತರವಾದ ಬೆಟ್ಟವಾಗಿದೆ. ಹಾಗೆ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದು ಅಂತ ನಿಮಗೆ ನೋಡೋದಾದ್ರೆ ಈ ಅಣ್ಣೈಮುಡಿ ಬೆಟ್ಟ ಕಂಡುಬರುತ್ತೆ. ಹಾಗೆ ಪೂರ್ವ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ನೋಡೋದಾದ್ರೆ ಜಿಂದಾಗಢ ಅಂತ ಕಂಡುಬರುತ್ತೆ. ಸರ್ ಇಲ್ಲ ಸರ್ ಇದು ಅದು ಆರ್ಮಕೊಂಡ ಅಂತ ನೀವು ಹೇಳ್ಬೋದು. ಸರ್ ಆರ್ಮಕೊಂಡ ಎಷ್ಟಿದೆ? 1580 ಇದೆ ಅನಿಸುತ್ತೆ ಅದು. ಸರಿನಾ? ಇದು ಎಷ್ಟಿದೆ? 1590 ಕಂಡುಬರುತ್ತೆ. 1680 ಆರ್ಮಕೊಂಡ ಇದೆ. 1690 ನಿಮಗೆ ಈ ಜಿಂದಾಗಢ ಕಂಡುಬರುತ್ತೆ. ಸರಿನಾ? ಜಿಂದಾಗಢ ಏನಾಗಿದೆ? ಪ್ರಸ್ತುತ ಈ ಪೂರ್ವ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ನೆನ್ಪಿಟ್ಕೊಳ್ಳಿ. ಸರ್ ಇನ್ನು ಕೆಲವರು ಹೇಳಿರ್ತೀರಾ ಏನು ಮಹೇಂದ್ರಗಿರಿ ಅಂತ ಓದಿರ್ತೀರಾ. ಮಹೇಂದ್ರಗಿರಿ ಅಲ್ಲ, ಮಹೇಂದ್ರಗಿರಿ ಒಡಿಶಾದಲ್ಲಿ ಕಂಡುಬರುತ್ತೆ. ಬಟ್ ಅದು ಇದಕ್ಕಿಂತ ಕಡಿಮೆ ಇದೆ. ಮೇ ಬಿ ಅದು 1400 ಅಥವಾ 1500 ಮೀಟರ್ ಕಂಡುಬರುತ್ತೆ. ಯಾವುದು? ಈ ಮಹೇಂದ್ರಗಿರಿ ಅನ್ನೋ ಒಂದು ಶಿಖರ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಸಹ್ಯಾದ್ರಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸರ್ ಸಹ್ಯಾದ್ರಿ ಅಂದರೆ ಇದೇ ವೆಸ್ಟರ್ನ್ ಘಾಟ್ ಅಲ್ಲ, ಹೌದು. ಬಟ್ ಈ ಸಹ್ಯಾದ್ರಿಯನ್ನು ಈ ಪಶ್ಚಿಮ ಮೀನ್ಸ್ ಯಾವುದು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಅಂತ ಕರೀತಾರೆ ವೆಸ್ಟರ್ನ್ ಘಾಟ್ಸ್ಗಳನ್ನು. ಸೊ ಅಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಕಾಲ್ಸುಬಾಯಿ ಶಿಖರ. ಸರಿನಾ? ಕಾಲ್ಸುಬಾಯಿ ಹೆಸರು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮರಾಠಿ ಹೆಸರಿದೆ, ಮರಾಠಿ ಒಬ್ಬ ಹೆಣ್ಣು ಮಗಳ ಹೆಸರಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಕಾಲ್ಸುಬಾಯಿ ಶಿಖರ ನಿಮ್ಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಮಹಾರಾಷ್ಟ್ರ ಅಥವಾ ಸಹ್ಯಾದ್ರಿ ಶಿಖರಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ನಮ್ಮ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? 1930 ಮೀಟರ್ ಎತ್ತರವಾಗಿರ್ತಕ್ಕಂತಹ ಈ ಒಂದು ಮುಳ್ಳಯ್ಯನಗಿರಿ ಶಿಖರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಅದಾದ ನಂತರ ನಿಮಗೆ ಈ ಒಂದು ಆಂಧ್ರ ಪ್ರದೇಶ ಅತ್ಯಂತ ಎತ್ತರವಾದ ಶಿಖರ ಇದೇ ಒಂದು ಜಿಂದಾಗಢ ಶಿಖರ. ಹಾಗೆ ತಮಿಳುನಾಡಿನ ಅತ್ಯಂತ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ ಅಂತ ಹೇಳ್ತೀವಿ, ಊಟಿಯಲ್ಲಿ ಕಂಡುಬರುತ್ತೆ. ಹಾಗೆ ಒಂದು ಕೇರಳದ ಅತ್ಯಂತ ಎತ್ತರವಾದ ಶಿಖರ ಇದೇ ಅಣ್ಣೈಮುಡಿ. ಅದಾದ ನಂತರ ನಿಮಗೆ ಜಾರ್ಖಂಡದ ಅತ್ಯಂತ ಎತ್ತರವಾದ ಶಿಖರ ಪಾರ್ಶ್ವನಾಥ ಅಂತ ಕಂಡುಬರುತ್ತೆ. ಅದಾದ ನಂತರ ನಿಮಗೆ ಮತ್ತೆ ಯಾವ್ದು ಹೇಳ್ಬೋದು? ಈ ಮಿಜೋರಾಂನ ಅತ್ಯಂತ ಎತ್ತರವಾದ ಶಿಖರ ಬ್ಲೂ ಮೌಂಟೇನ್ ಅಂತ ಕಂಡುಬರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಹಾಬಲಿಪುರಂ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಯಾರು ಅಂದರೆ ಈ 7 ಮತ್ತು 8ನೇ ಶತಮಾನದಲ್ಲಿ ಪಲ್ಲವ ರಾಜವಂಶದ ಆಡಳಿತಗಾರರಾದಂತಹ 2ನೇ ನರಸಿಂಹವರ್ಮ ಅಥವಾ ಆತನಿಗಿರ್ತಕ್ಕಂಥ ಇನ್ನೊಂದು ಹೆಸರು ಯಾವುದು ಅಂದರೆ ರಾಜಸಿಂಹ ಅನ್ನೋದು. ಸರಿನಾ? ಸರ್ ರಾಜಸಿಂಹ ಅವ್ರ ತಂದೆ ಅಲ್ವಾ ನರಸಿಂಹ, ಅತ್ಯಂತ ಶ್ರೇಷ್ಠ ಆಡಳಿತಗಾರ. ಇಲ್ಲಿ ಬಂದು ಇಮ್ಮಡಿ ಪುಲಕೇಶಿಯನ್ನೇ ಕೊಂದ. ಅದಾದ ನಂತರ ಈ ಬಾದಾಮಿಯನ್ನು ಹಾಳು ಕೊಂಪೆಯನ್ನಾಗಿ ಅವನು ಕೂಡ ಒಂದು ಮಾಡಲಿಕ್ಕೆ ಒಂದು ಕೊಡುಗೆಯನ್ನು ನೀಡಿದ ಅಂತ ಒಬ್ಬ
ಕೆಟ್ಟ ದೊರೆ ಅವನನ್ನು ನಾವು ಹೇಳ್ಬೋದಲ್ವಾ ರಾಜಸಿಂಹ ಅಂತ. ಅವನ ಮಗನಿಗೆ ಯಾಕೆ ಹೇಳಿದ್ವಿ, ಅವನು ದುರಾಡಳಿತದಿಂದ ಆಡಳಿತ ಮಾಡ್ದ. ಯಾರು? ಒಂದನೇ ನರಸಿಂಹ. ಬಟ್ ಆತನ ಮಗನಾಗಿರ್ತಕ್ಕಂತಹ ಎರಡನೇ ನರಸಿಂಹ ಏನಿದಾನಲ್ವಾ, ಅವನು ಒಳ್ಳೆ ಕೆಲಸ ಮಾಡ್ತಾನೆ ಜನರಿಗಾಗಿ. ಸೊ ಅದಕ್ಕೆ ಅವನನ್ನು ನಾವು ಏನಂತ ಕರಿತೀವಿ, ರಾಜಸಿಂಹ ಅಂತ ಕೂಡ ಕರಿತೀವಿ. ಆತನೇ ಈ ಒಂದು ಮಹಾಬಲಿಪುರಂಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ದಾನೆ. ಸರಿನಾ? ಇದು ಗೊತ್ತಿಲ್ಲ, ಕೇಳಬಹುದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಪ್ರಶ್ನೆ ಏನಿದೆ ಅಂದರೆ, ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ಯಾವ ಆವೃತ್ತಿಯನ್ನು ಮಾರ್ಚ್ 5ರಿಂದ 7ರವರೆಗೆ 2025ರಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. 24ನೇ ಆವೃತ್ತಿ ಏನಿದೆ ಅಲ್ವಾ, 24ನೇ ಆವೃತ್ತಿ. ಇಲ್ಲಿ ಈ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಶೃಂಗಸಭೆಯನ್ನು ನಡೆಸ್ತಾರೆ, ಸಮಿಟನ್ನು ನಡೆಸ್ತಾರೆ. ಎಲ್ಲಿ? ಒಂದು ನಮ್ಮ ಭಾರತದ ನವದೆಹಲಿಯಲ್ಲಿ ನಡೆಸ್ತಾರೆ ಇದನ್ನು. ಸರಿನಾ? ಎಷ್ಟನೇ ಆವೃತ್ತಿ ಆಗಿತ್ತು? 24ನೇ ಆವೃತ್ತಿ ಆಗಿತ್ತು ಅದು. ಹಾಗೆ ಇದರ ಒಂದು ಥೀಮ್ ಏನಾಗಿತ್ತು ಅಂತ ನೋಡೋದಾದರೆ, ದಿ ಎನರ್ಜಿ ಆ್ಯಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅಂತ. ಸರಿನಾ? ಸೊ ಇದು ಅದರದೊಂದು ಥೀಮ್ ಆಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಕೆ, ಇದು ಕೂಡ ರಿಪೀಟ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2024ರ ಮಹಿಳಾ T20 ವಿಶ್ವಕಪ್ ಗೆದ್ದವರು ಯಾರು? ಸರ್ 24 ಓದ್ತಿದ್ರ, ಅಲ್ಲಿ 14 ಇದೆ, ರಾಂಗ್ ಇದು. ಅದು 24 ಆಗಬೇಕಿತ್ತು, ಟೈಪಿಂಗ್ ಮಿಸ್ ಆಗಿದೆ. 2024ರ ಮಹಿಳಾ T20 ವಿಶ್ವಕಪ್ ಗೆದ್ದವರು ಯಾರು? ಇದು ಕೂಡ ಕ್ವಶನ್ ರಿಪೀಟ್ ಆಗಿಲ್ವಾ ಸರ್? ಇದು ನಾನು SSC GD ಇಂದ ಇಲ್ಲಿವರೆಗೂ ನೀವು ಯಾರ್ಯಾರು ಕ್ಲಾಸ್ ಕೇಳ್ತಾ ಇದ್ದೀರಲ್ವಾ, ಜಸ್ಟ್ ನಾನು ಅನಲೈಸಿಸ್ ಮಾತ್ರ ಹೇಳ್ತಾ ಇಲ್ಲ. ಆ ಅನಲೈಸಿಸ್ ಬಿಟ್ಟು ಬೇರೆ ಬೇರೆ ಕ್ಲಾಸ್ ಮಾಡಿದ್ದೀನಲ್ವಾ, ಆ ಎಲ್ಲ ಕ್ಲಾಸ್ಗಳಲ್ಲೂ ಕೂಡ ಸಾಕಷ್ಟು ಕ್ವಶನ್ಗಳು ರಿಪೀಟ್ ಆಗ್ತಾ ಇದ್ದಾವೆ. ಸರಿನಾ? ಮೀನ್ಸ್ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀವಿ, ನನ್ನ ಕ್ರೆಡಿಟ್ ಅಂತ ಅಲ್ಲ ಅದು. ಮೀನ್ಸ್ ಏನು, ಆ ಒಂದು ಇಂಪಾರ್ಟೆಂಟ್ ಆಗಿದ್ದು ನಾವು ಓದಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೆಲವೊಂದು ಹುಡುಗರು ನನಗೆ ಹೇಗೆ ಅಂದರೆ, ಆಲ್ಮೋಸ್ಟ್ ಡಿಸೆಂಬರಿಂದ ನನ್ನನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ ಕೆಲವೊಂದು ಹುಡುಗರು, ಮೀನ್ಸ್ ಸ್ಟೂಡೆಂಟ್ಸ್, ಬಾಯ್ಸ್ ಆರ್ ಗರ್ಲ್ಸ್. ಸರಿನಾ? ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಪ್ರಶ್ನೆನ ನೋಡಿದ್ದೀವಿ ಆಲ್ರೆಡಿ ಇದನ್ನು. ಸೊ ಯಾವುದಿದು? ಈ 2024ರಲ್ಲಿ ಮಹಿಳಾ T20 ವಿಶ್ವಕಪ್ ಗೆದ್ದವರು ಯಾರು? ನ್ಯೂಜಿಲೆಂಡ್ದವರು. ಇನ್ನೊಂದು ಕ್ವಶನ್ ಕೇಳ ನಿಮಗೆ, ಎಲ್ಲಿ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದವರು ಯಾರು? ಟೂರ್ನಿಯಲ್ಲಿ ಒಂದು ಶ್ರೇಷ್ಠವಾಗಿ ಆಡಿದ್ದಕ್ಕೆ ಯಾವ ಒಬ್ಬ ಬೌಲರ್ಗೆ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು? ಮ್ಯಾನ್ ಆಫ್ ದ ಟೂರ್ನಮೆಂಟ್ ಯಾರಿಗೆ ನೀಡಲಾಯಿತು? ಅಮೇಲಿಯಾ ಖೇರ್ ಅನ್ನೋ ಒಬ್ಬ ಮಹಿಳೆಗೆ. ಯಾವ ಒಂದು ದೇಶದವರು ಇವರು? ನ್ಯೂಜಿಲೆಂಡ್ ದೇಶದವರು. ಸರಿನಾ? ಬೌಲರ್ ಇವರು. ಆ್ಯಕ್ಚುಲಾಗಿ ಇವರಿಗೆ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಯಾವ ದೇಶ ಗೆತ್ತು ಅಂತ ನೋಡೋದಾದ್ರೆ ನ್ಯೂಜಿಲೆಂಡ್ ದೇಶ. ಈ ನ್ಯೂಜಿಲೆಂಡ್ ದೇಶದ ಯಾವುದು ಕ್ಯಾಪ್ಟನ್ ಯಾರಾಗಿದ್ರು ಅಂತ ನೋಡೋದಾದ್ರೆ ನಮ್ಮ ಸೋಫಿ ಡಿವೈನ್ ಅವರು. ರೀಸೆಂಟಾಗಿ ಇವರು ರಿಟೈರ್ಮೆಂಟ್ ಕೂಡ ಘೋಷಣೆ ಮಾಡಿದ್ದಾರೆ ಒಂದು 2-3 ದಿನದಿಂದ. ಸರಿನಾ? ನೆನ್ಪಿಟ್ಕೊಳ್ಳಿ, ನಮ್ಮ RCBಯ ಹೆಣ್ಣು ಹುಲಿ ಇವರು. ನಮ್ಮ RCB ಹೆಣ್ಣು ಹುಲಿ 99 ರನ್ ಹೊಡೆದಿದ್ರು, ನೆನಪಿದೆಯಾ? 2023ರಲ್ಲಿ. ಸೊ ಇವರೇ ಅವರು, ಸೋಫಿ ಡಿವೈನ್ ಅವರು. ಸರಿನಾ? ನೆನ್ಪಿಟ್ಕೊಳ್ಳಿ, ಇವರು ಈ ಒಂದು ನ್ಯೂಜಿಲೆಂಡ್ ತಂಡದ ನಾಯಕಿಯಾಗಿದ್ದರು. ಇವಾಗ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ, ನಾಟ್ ಇವಾಗ ಲೋಕಲ್ ಟೂರ್ನಮೆಂಟ್ ಆಡ್ತಾರೆ. ಮೀನ್ಸ್ ನಮ್ಮ RCB ಥರ ಇವೆಲ್ಲವೂ ಕೂಡ ಟೂರ್ನಿಗಳನ್ನು ಆಡ್ತಾರೆ ಅವರು ಇನ್ನೂ ಕೂಡ. ಹಾಗೆ ಇವರು ಯಾವ ಒಂದು ದೇಶವನ್ನು ಸೋಲಿಸಿದ್ರು ಅಂತ ನೋಡಿದ್ರೆ ಸೌತ್ ಆಫ್ರಿಕಾವನ್ನು ಸೋಲಿಸಿದ್ದಾರೆ. ಹಾಗೆ ಇದು 9ನೇ ಆವೃತ್ತಿ ಆಗಿತ್ತಿದು. ಯಾವುದು? ಈ ಮಹಿಳಾ T20 ವಿಶ್ವಕಪ್. ಹಾಗಾದರೆ ಮೊದಲ ಆವೃತ್ತಿ ಯಾವ ಒಂದು ವರ್ಷದಲ್ಲಿ ನಡೆಯಿತು ಅಂತ ನೋಡೋದಾದ್ರೆ 2009ರಲ್ಲಿ ನಡೆದಿದೆ. ಯಾವ ಒಂದು ದೇಶ ಗೆದ್ದಿತು? ಮಹಿಳಾ ಒಂದು ಟೀಮ್ ಆಗಿರ್ತಕ್ಕಂಥ ಈ ಇಂಗ್ಲೆಂಡ್ ಟೀಮ್ ಗೆದ್ದಿದೆ 2009ರಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇನ್ನೊಂದು ಮಾಹಿತಿಯನ್ನು ಹೇಳೋದಾದರೆ, ಈ 9ನೇ ಆವೃತ್ತಿ 9th ಎಡಿಷನ್ T20 ವಿಶ್ವಕಪ್ ಪುರುಷರ ವಿಭಾಗದಲ್ಲಿ ಯಾವ ಒಂದು ದೇಶ ಗೆದ್ದಿತು ಅಂತ? ನಮ್ಮದೇ ಅಲ್ಲ ಸರ್, ಇಂಡಿಯಾ. ಹೌದು. ಯಾವ ಒಂದು ದೇಶವನ್ನು ಸೋಲಿಸಿ ಗೆದ್ದಿತ್ತು ಅಂತ ನೋಡೋದಾದರೆ ಈ ಸೌತ್ ಆಫ್ರಿಕಾ ದೇಶವನ್ನೇ ಸೋಲಿಸಿ ಗೆದ್ದಿದ್ದೇವೆ. ಮೀನ್ಸ್ ಎಂಥ ಧೋಕಾ ಆಗಿದೆ ಈ ಸೌತ್ ಆಫ್ರಿಕಾದವ್ರ ಜೊತೆ ಅಂದರೆ, ಮೀನ್ಸ್ ಅವ್ರಿಗೆ ಎಷ್ಟು ಹಾರ್ಟ್ ಬ್ರೇಕ್ ಆಗಿದೆ ಅಂದರೆ, ಈ ಒಂದು ಮಹಿಳಾ ವಿಶ್ವಕಪ್ ಕೂಡ ಗೆಲ್ಲಿಲ್ಲ ಅವರು ಫೈನಲ್ಗೆ ಬಂದು. ಹಾಗೆ ಈ ಒಂದು ಪುರುಷರ T20 ವಿಶ್ವಕಪ್ ಕೂಡ ಗೆಲ್ಲಿಲ್ಲ. ಬಟ್ ರೀಸೆಂಟಾಗಿ ICC ಟೆಸ್ಟ್ ಮ್ಯಾಚ್ ಏನಿದೆ ಅದು ಅವರು ಪಿಕ್ ಮಾಡಿದ್ದಾರೆ. ಸರಿನಾ? ಅದನ್ನು ಅವ್ರು ಗೆದ್ದಿದ್ದಾರೆ. ಆಫ್ಟರ್ ಎಷ್ಟು ವರ್ಷ ಆದ ನಂತರ? 27 ವರ್ಷ ಆದ ನಂತರ. ಸರಿನಾ? ಅವರಿಗೆ ಒಂದು ಲಕ್ ಬಂದಿದೆ. 27 ವರ್ಷ ಎಂತಿಂಥ ಕಿಲಾಡಿಗಳು ಬಂದು ಹೋದರು. ಅದರಲ್ಲಿ AB ಡಿ ವಿಲಿಯರ್ಸು, ಹಾಶಿಮ್ ಆಮ್ಲಾ, ಅದಾಂಧ್ರ ಡೇಲ್ ಸ್ಟೇನು. ಸರಿನಾ? ಇನ್ನೂ ಹೇಳ್ತಾ ಹೋದರೆ ಫುಲ್ ದಂಡೆ ಇದೆ ಅವ್ರದ್ದು. ಅಂಥ ಒಂದು ಪಟುಗಳು ಬಂದರೂ ಕೂಡ ಲಕ್ ಇರಲಿಲ್ಲ ಅಂದರೆ ಅವರಲ್ಲಿ ಆಗಲಿಲ್ಲ. ಸೊ ಕೆಲವೊಬ್ರು ಹೇಳ್ತಿರ್ತಾರೆ ಫೇಕ್ ಮೋಟಿವೇಶನ್, ಹಾರ್ಡ್ ವರ್ಕ್ ಮಾಡು, ಸ್ಮಾರ್ಟ್ ವರ್ಕು, ಲಕ್ ಎಲ್ಲವೂ ಕೂಡ ಹಿಂದೆ ಬರ್ತದೆ ಅಂತ. ನಾನು ಯಾವತ್ತೂ ಕೂಡ ಅದನ್ನು ಬಿಲೀವ್ ಮಾಡಲ್ಲ. ಸರಿನಾ? ನನ್ನ ಹಾರ್ಡ್ ವರ್ಕ್ ಒಂದು 90% ಇತ್ತಂದರೆ ಒಂದು 10% ಆದರೂ ನನ್ನ ಲಕ್ ಇರಲೇಬೇಕು. ಅಂದಾಗ ಮಾತ್ರ ನನ್ನ ಕೆಲಸ ಕಾರ್ಯಸಿದ್ಧಿ ಆಗ್ತದೆ ಅಂತ ನಾವು ಹೇಳ್ತೀವಿ. ಸರಿನಾ? ಇಲ್ಲ ಅಂತಂದರೆ ಎಲ್ಲರೂ ಕೂಡ ನಾನು ಹಾರ್ಡ್ ವರ್ಕೇ ಮಾಡ್ತೀನಿ, ದೇವ್ರನ್ನ ನಂಬೋದೇ ಇಲ್ಲ ಅಂತ ಹೋಗ್ಬೋದಾಗಿತ್ತು. ಸರಿನಾ? ಬಟ್ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಇಷ್ಟು ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ಕೇಳೋದಕ್ಕಾಗಿ, ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.